ಕಂಪ್ಲೇಂಟ್ ಕಾಪಿ ತೊಗೊಂಡೋಗಿ ಅವನಿಗೆ ಕಳಿಸಿದ ನೆಕ್ಸ್ಟು ಸೆಕೆಂಡ್ಸೇ ಫುಲ್ ವಿಡಿಯೋ ಕಳಿಸ್ಬಿಟ್ಟ ನನಗೆ. ನಂದು 9 ತಿಂಗಳಿಗೆ ನನ್ನನ್ನು ನಮ್ಮ ಅಮ್ಮನ ಹತ್ರ ಹಾಲು ಬಿಡಿಸಿ, ಸೋನುಗೆ 5-6 ಜನ ಲವರ್ಸ್ ಇರ್ತಾರೆ, ಎಲ್ಲರ ಹತ್ರನೂ ಅವಳು ಟೋಕನ್ ಹಾಕೋತಾಳೆ ಅಂತ. ಶಾಂಭವಿಯಿಂದ ಸೋನು ಹೇಗಾಯಿತು ಅಂತ ತುಂಬ ಜನ ಕ್ವಶನ್, ಇದು ಸುದೀಪ್ ಸರ್ ಕೂಡ ಕೇಳಿದರು. ಅದು ನಮ್ಮಮ್ಮ ಪೊರ್ಕೆ ತಗೊಂಡು ಅಳ್ತಿದ್ದೀನಿ, ಸಮಾಧಾನ ಮಾಡೋದ್ಬಿಟ್ಟು ಹೊಡೆದ್ರು. ಎಷ್ಟು ಅವರಿಗೆ ಸಮಾಧಾನ ಆಗೋವರೆಗೂ, ಅವ್ರಿಗೆ ನೆಮ್ಮದಿ ಸಿಗೋವರೆಗೂ ಹೊಡೆದ್ರು. ಗಂಡಸ್ರ ಥರ ಐಟೈ ಮಾಡ್ತೀಯ ನೀನು, ಹಂಗೆ ಹಿಂಗೆ ಅನ್ಕೊಂಡು ಬೈಕೊಂಡು ಬೇಡ ಅಂದ್ರೂ PCMB ಸೈನ್ಸ್ ಕೊಡಿಸ್ಬಿಟ್ರಪ್ಪ. ನನ್ನ ಅಜ್ಜಿ ನನಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ರು, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಸ್ಕೊಟ್ರು. ಒಬ್ರಿಗೆ ನಾನು ಅವನಿಗೋಸ್ಕರ 3,500-4,00,000 ರೂಪಾಯಿ ಕೊಟ್ಟು ಇಂಟರ್ನ್ಯಾಷನಲ್ ಕಾಲ್ ಬೇರೆ ರೀಚಾರ್ಜ್ ಮಾಡಿಸಿದ್ದೆ. ನಾನು ಮನ್ಸು ಬಿಚ್ಚಿ ಅಳ್ಳಬೇಕು ಅನಿಸುತ್ತೆ, ಅಳಕ್ಕಾಗಲ್ಲ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸೋನು. ಆ್ಯಕ್ಚುಲಿ ತಮ್ಮನೇಲಿ ನೋಡಿರ್ತೀರ, ಬಟ್ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಇರುತ್ತೆ, ಇದೇ ನಾನು ಮತ್ತು ಸೋನು ಅಂತ ಇದೆ ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಜನ ಕೇಳ್ತಾ ಇದ್ರು ನನಗೆ ಇಂಟರ್ವ್ಯೂ ಕೊಡಿ ಅಂತ. ನನಗೇನೋ ಗೊತ್ತಿಲ್ಲ, ಆ ಒಂದು ಇನ್ಸಿಡೆಂಟ್ ಆದಾಗಿಂದ ನನಗೆ ಯಾರಿಗೂ ಇಂಟರ್ವ್ಯೂ ಕೊಡೋಕ್ಕೂ ಇಷ್ಟ ಇಲ್ಲ. ಏನೋ ಒಂಥರ ಹಿಂಸೆ. ನಾನು ಯಾರಿಗೂ ಇಂಟರ್ವ್ಯೂ ಕೊಡ್ತಾ ಇರಲಿಲ್ಲ. ನನಗೇನೋ ಕೊಡಬೇಕು ಅಂತಲೇ ಇಷ್ಟ ಇಲ್ಲ. ಎಷ್ಟೊಂದು ಜನ ಅದೇ ತುಂಬ ಲಾಂಗ್ ವಿಡಿಯೋ ಮಾಡ್ತಾರಲ್ಲ, ಲೈಕ್ ಅವ್ರ ಜೀವನದಲ್ಲಿ ಏನೆಲ್ಲ ಆಗಿರುತ್ತೆ ಪಾಡ್ಕಾಸ್ಟ್ ಮಾಡೋಕ್ಕೆ, ಅದೆಲ್ಲ ಕೇಳಿದ್ರು. ಸೊ ನಾನು ಅದಕ್ಕೂ ಕೊಟ್ಟಿಲ್ಲ. ಏನೋ ನಂಗೆ ಗೊತ್ತಿಲ್ಲ, ಈ ಪಾಡ್ಕಾಸ್ಟ್ ಮಾಡೋದು ನನಗೇನೋ ಎಲ್ಲ ಇಷ್ಟನೇ ಆಗ್ತಾ ಇರಲಿಲ್ಲ, ಸುಮ್ಮನೆ ಆಗಿಬಿಟ್ಟಿದೆ. ನಾನು ಪ್ಲ್ಯಾನ್ ಮಾಡಿದೆ, ಅಲ್ಲ ಇನ್ಸ್ಟಾಗ್ರಾಮಲ್ಲಿ ಎಪಿಸೋಡ್ ಥರ ಮಾಡಿದೆ ನಾನು, ಅಂದರೆ ಏನೆಲ್ಲ ಆಯಿತು ನನ್ನ ಲೈಫಲ್ಲಿ ಅಂತ. ಅದನ್ನೇ ಯಾಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ಬಾರ್ದು, ಪಿನ್ ಟು ಪಿನ್ ಹೇಳಬಾರ್ದು ಅಂತ ನಾನು ಏನೂ ಎಡಿಟ್ ಮಾಡಲ್ಲ. ನಾನು ಏನು ಮಾತಾಡ್ತೀನಿ ಅದೇ. ನನಗೆ ಬೇರೆಯವ್ರ ಥರ ಎಲ್ಲ ಕ್ಯಾಮ್ರಾ ಮುಂದೆ ನಾಟಕ ಮಾಡೋದು, ಹಿಂದೆ ಹೋಗಿ ಇದು ಮಾಡೋದು, ನಾನು ಹಿಂದೆ ಹೆಂಗಿರ್ತೀನಿ ನನ್ನ ಮುಂದೆನೂ ಹಾಗೆ ಇರೋದು. ಸೊ ಆ್ಯಕ್ಚುಲಿ ನಾನು ಇದನ್ನು ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ನನಗನ್ನಿಸ್ತು, ನಮ್ಮ ಮುಂದೆ ಯಾರು ಇದ್ದರೆ ನಮ್ಮ ಮನಸ್ಸಲ್ಲಿ ಹೇಳಬೇಕು ಅಂತ ಅನ್ಸೋದನ್ನ ಹೇಳೋಕ್ಕೆ ಇಟ್ ಟೇಕ್ ಲಾಟ್ ಆಫ್ ಟೈಮ್. ನನ್ನ ಪ್ರಕಾರ ಹೇಳಬೇಕು ಅನಿಸುತ್ತೆ, ಬಟ್ ಹೇಳೋಕ್ಕಾಗ್ತಿರಲ್ಲ. ಆ್ಯಂಡ್ ಮನ್ಸು ಬಿಚ್ಚಿ ಅಳ್ಳಬೇಕು ಅನಿಸುತ್ತೆ, ಅಳಕ್ಕಾಗಲ್ಲ. ಸೊ ಬೇಡ ಯಾಕೆ ಅಂಥೇಳಿ ಸೊ ನಾನೇ ಮಾಡ್ತಾ ಇರೋವಂಥದ್ದು. ಈ ವಿಡಿಯೋ ನನಗೆ ಎಷ್ಟು ನಿಮಿಷ ಆಗುತ್ತೆ ಅಂತ ನಂಗೆ ನಿಜ ಗೊತ್ತಿಲ್ಲ. ಟೈಮ್ 11:23. ಸೊ ಸ್ಟಾರ್ಟ್ ಮಾಡಿಬಿಡೋಣ. ಪ್ರತಿಯೊಂದು ಹೇಳ್ತೀನಿ, ನನ್ನ ಜೀವನದಲ್ಲಿ ಏನೆಲ್ಲ ಆಯಿತು, ಏನು ಮತ್ತೊಂದು ಪ್ರತಿಯೊಂದು ಹೇಳ್ತೀನಿ. ಸೋನು ಬಿಟ್ಬಿಡಿ, ಈಗ ನನ್ನ ಹೆಸರು ಸೋನು, ಓಕೆ. ಬಟ್ ನನ್ನ ಒರಿಜಿನಲ್ ನಿಜವಾದ ಹೆಸರು ಬಂದ್ಬಿಟ್ಟು ಶಾಂಭವಿ ಶ್ರೀನಿವಾಸ್ ಗೌಡ. ಶಾಂಭವಿ ಅಂದರೆ ನಾನು, ಶ್ರೀನಿವಾಸ್ ಗೌಡ ಅಂದರೆ ನನ್ನ ತಂದೆ. ಸೊ ನನ್ನ ಹೆಸರು ಮುಂದೆ ನಮ್ಮ ಪಪ್ಪನ ಹೆಸರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು 99ಅಲ್ಲಿ. ಅದು ಪ್ರತಿಯೊಂದು ಹೇಳ್ತೀನಿ ಮುಂದೆ. ಯಾರೆಲ್ಲ ನನ್ನ ಡೇಟ್ ಆಫ್ ಬರ್ತ್ ಕೂಡ ತಪ್ಪು ತಿಳ್ಕೊಂಡಿದ್ದಾರೆ, ಪ್ರತಿಯೊಂದು ಹೇಳ್ತೀನಿ. ಹುಟ್ಟಿದ್ದು 99ಅಲ್ಲಿ. ಸೊ ಆ್ಯಕ್ಚುಲಿ ಅಂದರೆ ಹೋಗ್ತಾನೇ ಅಂದರೆ ನಮ್ಮ ಮಮ್ಮಿಗೆ ಹೊಟ್ಟೆ ನೋವು ಬಂದು ಹೋಗ್ತಾ ಕಾರಲ್ಲೇ ಹುಟ್ಟಿರೋದು ಅಥವಾ ಏನೋ, ನಂಗೆ ಅದೊಂದು ಚೂರು ಡೌಟ್ ಇದೆ, ನನಗೆ ಗೊತ್ತಿಲ್ಲ. ಸೊ ಹುಟ್ಟಿದೆ, ಮಾಮೂಲಿ ಅಮ್ಮನ ಮನೆಗೆ ಕರ್ಕೊಂಡು ಹೋದ್ರು, ಬಾಣ್ತಾರೆ ಎಲ್ಲ ಮಾಡ್ತಾಯಿದ್ರು. 9 ತಿಂಗಳಿಗೆ ನನ್ನನ್ನು ನಮ್ಮ ಅಮ್ಮನ ಹತ್ರ ಹಾಲು ಬಿಡಿಸಿ, ನಮ್ಮ ಮಮ್ಮಿಯವ್ರ ಅಮ್ಮ ನನ್ನ ಅಜ್ಜಿ ನನ್ನನ್ನು ಸಾಕೊಂಡ್ರು, ಓಕೆನಾ. ನನಗೆ ಎಲ್ಲ ಪ್ರತಿಯೊಂದು ಏನು ಬೇಕು ಬೇಡ ಪ್ರತಿಯೊಂದು ನನ್ನ ಅಜ್ಜಿನ ನನಗೆಲ್ಲ. ನಂಗೆ ಆಗ್ಲೂ ನಮ್ಮಮ್ಮ ನಮ್ಮಪ್ಪ ಅಂತ ಗೊತ್ತಿತ್ತು, ಬಟ್ ತುಂಬ ಹಚ್ಕೊಂಡಿದ್ದು ನನಗೆ ನನ್ನ ಅಜ್ಜಿ, ಓಕೆನಾ. ನಾವು ಒಂದೆಷ್ಟು ಗೊತ್ತಾ, ಒಂದು 4 ವರ್ಷ ಇದ್ದಾಗ ನನಗಿನ್ನೂ ನೆನಪಿದೆ. 4 ವರ್ಷ ಇದ್ದಾಗ ನನಗಿನ್ನೂ ನೆನಪಿದೆ, ನಮ್ಮಪ್ಪ ನನಗೋಸ್ಕರ ಏನೇನೋ, ಈಗ ನಾವು ಅದನ್ನ ಸ್ನ್ಯಾಕ್ಸ್ ಅಂತ ಹೇಳ್ತೀವಿ, ಬಟ್ ಆವಾಗ ತಿಂಡಿಗಳನ್ನ, ಅದೇ ಕುರ್ಕುರೆ ಇರುತ್ತಲ್ಲ, ಅದು ಬೋಟಿ ಪ್ಯಾಕೆಟು ಕೈಗೆಲ್ಲ ಹಿಂಗೆ ಹಾಕ್ಕೊಂಡು ತಿನ್ನೋದು, ಅದು ತಂದ್ಕೊಟ್ಟಿದ್ರು ಅನ್ನೋದು ನಂಗೆ
ನನಗೆ ಇನ್ನೂ ನೆನಪಿದೆ, ನಮ್ಮಪ್ಪ ನನಗೆ ತಂದುಕೊಟ್ಟಿದ್ದು. ಸೊ ಅದೊಂದು ನೆನಪಿದೆ. ಅದು ಬಿಟ್ಟರೆ ಏನೋ ಸ್ಲೇಟು, ಅದೇ ಈ ಬರೆಯೋ ಸ್ಲೇಟ್ ಅದನ್ನು ತಂದುಕೊಟ್ಟಿದ್ರು ಅಂತ ನೆನಪಿದೆ ಅಷ್ಟೇ. ಅದು ಬಿಟ್ಟರೆ ನಮ್ಮ ಅಪ್ಪನ ಜೊತೆ ನಂಗೆ ಇನ್ನೇನೂ ಮೆಮೊರಿ ಇಲ್ಲ ಗೈಸ್, ಏನೂ ಇಲ್ಲ. ನಾನು ಆ್ಯಕ್ಚುಲಿ ನಾನು ತುಂಬ ತುಂಟಿ, ಆವಾಗಲೇ ತುಂಬ ದೊಡ್ಡೋಳ ಥರ ಕಟ್ತಿದ್ದೆ ಅಂದ್ಬಿಟ್ಟು. ಆ್ಯಕ್ಚುಲಿ ಆವಾಗೆಲ್ಲ ಗೊತ್ತಲ್ಲ, 90s ಕಿಡ್ಗಳೆಲ್ಲ ಬೇಗನೆ ಸ್ಕೂಲಿಗೆ ಸೇರಿಸ್ಬಿಡ್ತಾಯಿದ್ರು ಅಂತೇಳಿ. ನಂಗೆ 6 ವರ್ಷ ಆಗಿರಲಿಲ್ಲ, ಆಲ್ರೆಡಿ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ರು. ಫಸ್ಟ್ ಸ್ಟ್ಯಾಂಡರ್ಡಲ್ಲೇ ಇದ್ಬಿಟ್ಟಿದ್ದೆ. ಐ ಥಿಂಕ್ 5.5 ಇಯರ್ಗೆಲ್ಲ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಎದ್ಬಿಟ್ಟೆ. ಸೊ ಈ ಥರ ಆಯಿತು. ಅದಾದ ನಂತರ ನನಗೆ ಪ್ರತಿಯೊಂದು ನನಗೆ ಅಜ್ಜಿನೇ. ನಮ್ಮಪ್ಪ ತೀರೋದ್ರು. ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ನಮ್ಮಪ್ಪ ತೀರೋದ್ರು. ಹಾರ್ಟ್ ಅಟ್ಯಾಕ್ ಆಗಿ. ತುಂಬ ಸ್ಮೋಕ್ ಮಾಡ್ತಿದ್ರು ನಮ್ಮ ತಂದೆ, ತುಂಬ ಡ್ರಿಂಕ್ಸ್ ಮಾಡ್ತಿದ್ರು. ಬಟ್ ನಮ್ಮ ಪಪ್ಪ ಆ್ಯಕ್ಚುಲಿ ನಾನು ಇದನ್ನ ಪ್ರೌಡ್ ಫೀಲಿಂದ ಹೇಳ್ಕೊತೀನಿ. ನಮ್ಮ ಅಪ್ಪನ ಬುದ್ಧಿ ನನಗೇ ಇದೆ. ನನಗೆ ಅಂತಲ್ಲ, ನನ್ನ ತಮ್ಮ, ನಾನು, ಎಲ್ಲರೂ ಅಷ್ಟೇ. ನಾವು ನಮ್ಮ ಜೊತೆ ಇರ್ತಾರಲ್ಲ, ಎಲ್ಲರಿಗೂ ತಿನ್ನಿಸ್ತೀವಿ, ಎಷ್ಟು ಬೇಕಾದರೂ ಖರ್ಚು ಮಾಡ್ತೀವಿ. ಬಟ್ ಮನೆಯವ್ರಿಗೂ ಯಾರನ್ನೂ ಬಿಟ್ಕೊಡಲ್ಲ. ನಾನು ಬಿಟ್ಕೊಳ್ಳ. ನಮ್ಮ ಅಪ್ಪನೂ ಅಷ್ಟೇ, ಎಷ್ಟೇ ಕುಡಿ, ಎಷ್ಟೇ ಡ್ರಿಂಕ್ಸ್ ಮಾಡು, ಕೊಡ್ಸು ಮಾಡು, ಮನೆ ಹತ್ರ ಯಾರನ್ನೂ ಬಿಟ್ಕೋತಾ ಇರಲಿಲ್ವಂತೆ. ಹಾಗೆ ನಾನು ಅಷ್ಟೇ, ನನ್ನ ತಮ್ಮನೂ ಅಷ್ಟೇ. ನನ್ನ ತಮ್ಮ ಅಂತೂ ನನಗಿಂತ ಹೆಚ್ಚಿ. ಅಟ್ಲೀಸ್ಟ್ ನಾನಾದರೂ ಸ್ವಲ್ಪ ನಮಗೆ ಬೇಕು. ನನ್ನ ತಮ್ಮ ಹಂಗಲ್ಲ, ನನಗಿಲ್ಲ ಅಂದರೂ ನನ್ನ ಫ್ರೆಂಡ್ಸಿಗೆ, ಆ ಥರ ನನ್ನ ತಮ್ಮ ಸ್ವಲ್ಪ ಒಂದು ಜಾಸ್ತಿ. ಅದೇನು ಹೇಳ್ತಾರೆ, ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅಂತ, ಆ ಥರ ಇಷ್ಟು. ನಾನಂತೂ ತುಂಬ ಅದರಲ್ಲಿ ಇದು ಅದಾಯಿತು. ಅದಂತರ ನನಗೆ ಬುದ್ಧಿ ಬಂದಮೇಲೆ ನನಗೆ ಎವ್ರಿಡೇ ಲೀವ್ ಸಿಗ್ತಿತ್ತಲ್ಲ, ಎವ್ರಿಡೇ ಅಂತೀನಿ, ಸ್ಯಾಟರ್ಡೇ ಸಂಡೇ ಲೀವ್ ಸಿಗ್ತಿತ್ತಲ್ಲ ವೀಕೆಂಡ್ಸಲ್ಲಿ. ಆಗ ನಾನು ನಮ್ಮ ಅಮ್ಮನ ನೋಡೋಕ್ಕೆ ಊರಿಗೆ ಹೋಗ್ತಿದ್ದೆ, ನಮ್ಮ ಪಪ್ಪ ಮನೆಗೆ ಹೋಗ್ತಿದ್ದೆ, ನಾಯಕನಹಳ್ಳಿ ಅಂತ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸಾಗ್ಯ ಸರ್ಗೂರಲ್ಲಿ. ಆವಾಗ ನೋಡೋಕೆ ಹೋಗ್ತಾ ಇದ್ದೆ. ಅದಷ್ಟೇ. ಅದು ಬಿಟ್ಟರೆ ನನಗೆ ಇನ್ನೇನು ನಮ್ಮ ಅಮ್ಮನ ಜೊತೆ ಏನೂ ಮೆಮೊರೀಸ್ ಇರಲಿಲ್ಲ. ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್, ಥರ್ಡ್, 4, 5, 5, 6th ಆಯಿತು. 7th ಎಂಟ್ರಿ ಕೊಡಬೇಕು. ಅಷ್ಟರಲ್ಲಿ ಆ್ಯಕ್ಚುಲಿ ನನಗೆ ಪ್ರತಿಯೊಂದು ನನ್ನ ಅಜ್ಜಿನೇ ಆಗಿದ್ರು. ನನಗೆ ಊಟ ತಿನ್ನಬೇಕಾ, ನನಗೆ 2 ಜಡೆ ಹಾಕಬೇಕಾ, ಸ್ನಾನ ಮಾಡಬೇಕಾ. ಬಟ್ ಒಂದಂತೂ ಹೇಳ್ತೀನಿ, ನನ್ನ ಅಜ್ಜಿ ನನಗೆ ಒಳ್ಳೆ ಸಂಸ್ಕಾರ ಕಲಿಸಿದ್ರು. ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದನ್ನ ಕಲಿಸ್ಕೊಟ್ರು. ಒಬ್ರಿಗೆ ಮೋಸ ಮಾಡಬಾರ್ದು. ಅವ್ರು ನಮ್ಮ ಬಗ್ಗೆ ಮಾತಾಡಿದ್ರು ನಾವು ಅವ್ರ ಬಗ್ಗೆ ಮಾತಾಡಬಾರ್ದು. ನಂಗೆ ಅವಾಗಿಂದನೇ ಅಡುಗೆ ಮಾಡೋದಾಗಿರ್ಬೋದು, ಕಸ ಗುಡಿಸೋದು, ಮನೆ ಕ್ಲೀನ್ ಮಾಡೋದು, ಪ್ರತಿಯೊಂದು ನನ್ನ ಅಜ್ಜಿ ನನಗೆಲ್ಲ ಕಲಿಸ್ಬಿಟ್ಟಿದ್ರು. ನನ್ನ ಅಜ್ಜಿ ಬಿಟ್ಟರೆ ಬೇರೆ ಪ್ರಪಂಚನೇ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮನೂ ನನಗೆ ಬೇಕಾಗಿರಲಿಲ್ಲ ಆಗ, ಯಾಕೆಂದರೆ ಎಲ್ಲ ನನ್ನ ಅಜ್ಜಿನೇ ಆಗಿದ್ರಲ್ಲ. ಸೊ ನನ್ನ ಅಜ್ಜಿಗೂ ಒಂದು ತುಂಬ ಆಸೆ ಇತ್ತು. ಏನು ಗೊತ್ತಾ, ಹುಡುಗಿರು ದೊಡ್ಡವರಾಗ್ತಾರಲ್ಲ, ನಾನು ದೊಡ್ಡವಳಾಗಬೇಕು, ನನಗೆ ಆರೈಕೆ ಮಾಡಬೇಕು ಅಂತ ನಮ್ಮ ಅಜ್ಜಿಗೆ ಸಿಕ್ಕಾಪಟ್ಟೆ ಆಸೆ ಇತ್ತು. ಏನೋ ಗೊತ್ತಿಲ್ಲ ನನಗೆ ಅದು ಯಾಕೆ ನಮ್ಮಮ್ಮ ಆ ಥರ ನಮ್ಮ ಅಜ್ಜಿ ಆಸೆ ಪಡ್ತಾಯಿದ್ರು ಅಂತ ಹೇಳಿ. ಆ್ಯಂಡ್ ಇನ್ನೊಂದು, ನನ್ನ ಅಜ್ಜಿ ಒಂದೇ ಒಂದು ಕಂಡೀಷನ್ ಹಾಕೋರು, ಯಾವಾಗ್ಲೂ ಕೂದಲನ್ನ ಕಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮಮ್ಮ ಬರ್ತಿರಲ್ಲ ನನ್ನ ಸ್ಯಾಟರ್ಡೆ ಸಂಡೇ ನೋಡೋಕ್ಕೆ, ನಾನು ಹೋಗಿಲ್ಲ ಅಂದರೆ. ಆಗ ನಮ್ಮಮ್ಮ ಬಂದ ತಕ್ಷಣ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾಯಿದ್ರು. ಆಗೆಲ್ಲ ಪಾರ್ಲರ್ಗಳೇ ಇರ್ತಾ ಇದ್ದಿದ್ದು ಆ ಊರ ಕಡೆ ಎಲ್ಲ. ಸ್ವಲ್ಪ ದೂರ ಹೋದರೆ ಸಿಟಿ ಕಡೆ ಪಾರ್ಲರ್ ಇರ್ತಿತ್ತು. ಪಾರ್ಲರ್ಗೆಲ್ಲ ಕರ್ಕೊಂಡೋಗಿ ನಮ್ಮಮ್ಮ ಪಾರ್ಲರ್ ಹತ್ರನೇ ಹೋಗಿ ಎಳ್ಕೊಂಡು ಬಂದು ನಮ್ಮಮ್ಮನಿಗೊಂದು ಕೊಟ್ಟು, ನಮ್ಮ ಅಜ್ಜಿ ನೀನು ಯಾಕೆ ಅವಳಿಗೆ ಹೇರ್ ಕಟ್ ಮಾಡಿಸೋದು, ನಾನು ಕಷ್ಟಪಟ್ಟು. ಅಯ್ಯೋ ನಮ್ಮ ಅಜ್ಜಿ ಅಂತೂ ಸ್ಕೂಲಿಂದ ಬಂದರೆ ಸಾಕು ಕೂರ್ಸೋದು, ಹರಳೆಣ್ಣೆ ಹಿಂಗೆಲ್ಲ ಮೆತ್ತೋದು, 2 ಜಡೆ ಕಟ್ಟೋದು. ನಮ್ಮ ಅಜ್ಜಿ ಆ ಥರ ಮಾಡಿದ್ದಕ್ಕೇ ನನ್ನ ಕೂದಲು ಇಷ್ಟು ದಪ್ಪ ಇದ್ದಿದ್ದು. ನಾನು ಈ ಸ್ಟ್ರೈಟ್ನಿಂಗು ಸ್ಮೂತ್ನಿಂಗು ಅಂದ್ಕೊಂಡೆಲ್ಲ ಹಾಳು ಮಾಡ್ಕೊಂಬಿಟ್ಟೆ. ಅದೊಂದಿತ್ತು. ಬಟ್ ನನ್ನ ಅಜ್ಜಿ ಅದೇ ಆಸೆ ಪಡ್ತಿದ್ರು, ನಾನು ದೊಡ್ಡೋಳಾಗಬೇಕು, ಅವ್ರಿಗೆ ಆರೈಕೆ ಮಾಡಬೇಕು ಅಂತ. ಬಟ್ ಅಷ್ಟರಲ್ಲಿ ನನ್ನ ಅಜ್ಜಿ ಪಾಪ ಹುಷಾರಿಲ್ಲದೆ, ಅವ್ರಿಗೇನೋ ಮೂಳೆ ಕ್ಯಾನ್ಸರ್ ಏನೋ ಬಂದುಬಿಟ್ಟು ಸತ್ತೋಗ್ಬಿಟ್ರು. ಆವಾಗ ನಾನು ಸ್ಕೂಲಲ್ಲಿದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಕೂಲಲ್ಲಿದ್ದೆ. ಬಂದರು ಹಿಂಗೆ, ನಾನು ಸ್ಕೂಲಿಗೆ ಬಂದಿದ್ದೀನಿ. ವ್ಯಾನಲ್ಲಿ ನಮ್ಮೂರಿಂದ ಎಷ್ಟೊಂದು ವ್ಯಾನ್ಗಳು ಹೋಗ್ತಿತ್ತು. ವ್ಯಾನಲ್ಲಿ ಹಿಂಗೆ ಬಂದಿದ್ದೀನಿ. ಮತ್ತೆ ಅಷ್ಟರಲ್ಲಿ ಯಾರೋ ಒಬ್ರು ಬಂದಿದ್ದಾರೆ, ಹಿಂಗೆ ಅಜ್ಜಿಗೆ ಹುಷಾರಿಲ್ಲ, ಸತ್ತೋಗಿದ್ದಾರೆ ಅಂತ ಏನು ಹೇಳಿಲ್ಲ, ಕರ್ಕೊಂಡು ಹೋದರು. ಲಿಟ್ರಲಿ ನನಗೆ ಹೆಂಗೆ ಶಾಕ್ ಆಯಿತು ಅಂದರೆ, ಏಕೆಂದರೆ ನನಗೆ ನಮ್ಮಮ್ಮ ನಮ್ಮಪ್ಪ ಎಲ್ಲ ನನ್ನ ಅಜ್ಜಿನೇ ಆಗಿದ್ರು. ಆಗ ನನ್ನ ಲೈಫಲ್ಲಿ ಒಂದು ದೇವ್ರನ್ನೇ ನಂಬಾರ್ದು ಅನ್ನೋ ಒಂದು ಮನಃಶಾಂತಿ ಬಂದಿದ್ದು ಆವಾಗಲೇ, ಮನಸ್ಸಿಗೆ ತೊಗೊಂಡಿದ್ದು ಆವಾಗಲೇ. ನನ್ನ ಅಜ್ಜಿ ಇಲ್ಲದೆ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ, ದಿನಗಳೇ ಸಾಕ್ತಾ ಇರಲಿಲ್ಲ. ಹಂಗೋ ಹಿಂಗೋ ಹೆಂಗೋ ಆಗೇ ಬಿಡ್ತು, ದಿನಗಳು ಸಾಕ್ತು. ನಂತರ ನಾನು ನಮ್ಮಮ್ಮನ ಹತ್ರ ಹೋಗಬೇಕು,
ನಮ್ಮ ಅಮ್ಮನ ಜೊತೆ ಇರಬೇಕು ನಾನು ಅಂತ ಆಸೆ ಪಟ್ಟೆ. ಬಟ್ ಆಗಲಿಲ್ಲ. 8th 9th ಎಲ್ಲ ಮಾರ್ಗೋನಹಳ್ಳಿ ಸ್ಕೂಲ್ ಅಂತ ಇದೆ, ಅಲ್ಲೇ ಓದ್ಕೊಂಡೆ. 10th ನನಗೆ ಹಾಗೆ ಇಲ್ಲ ನನಗೆ ಯಾರಾದರೂ ಪ್ರೀತಿ ಬೇಕೇ ಬೇಕು, ನಮ್ಮ ಅಮ್ಮನ ಪ್ರೀತಿ ಬೇಕು ಅಂತೇಳಿ ನಾನು ಅಲ್ಲಿಂದ ಇದನ್ನಲ್ಲ ನಮ್ಮ ಅಜ್ಜಿ ತಾತ ಬಿಟ್ಬಿಟ್ಟು ನಾನು ನಮ್ಮ ಅಮ್ಮನ ಹತ್ರ ಬಂದುಬಿಟ್ಟೆ. ನಮ್ಮಮ್ಮ ಏನು ಮಾಡಿದ್ರು, ಚೆನ್ನಾಗಿ ಓದಲಿ 10th ಸ್ಟ್ಯಾಂಡರ್ಡ್ ಅಲ್ವಾ ಇವಳು ಅಂತ ಅಂದ್ಬಿಟ್ಟು ಹಾಸ್ಟೆಲ್ಗೆ ಹಾಕ್ಬಿಟ್ರು. ಬಟ್ ನಾನು ಆವಾಗ ಅಯ್ಯೋ ಹಿಂಗೆ ಹಂಗೆ ಅಂದ್ಕೊಂಡು ಬೈಕೊಂಡು ಓಕೆ ಅಂದ್ಬಿಟ್ಟು ಹಾಸ್ಟೆಲ್ಗೆ ಹೋಗಿ ಜಾಯ್ನ್ ಆದೆ. ಚೆನ್ನಾಗಿ ಓದ್ತಾ ಇದ್ದೆ. ಚಂದ್ರಪುರ ಅಂತ ಹೇಳಿ ನಮ್ಮೂರ ಹತ್ರನೇ ಅಲ್ಲಿಗೆ ಓದಿದ್ದು. ಗೈಸ್, ನೀವು ಯಾರನ್ನ ಬೇಕಿದ್ರೂ ಕೇಳ್ಕೊಬೋದು, ಹೇಗೆ ಬೇಕಾದರೂ ವಿಡಿಯೋ ಮಾಡ್ಬೋದು. ನನ್ನ ಮೇಲೆ ಇನ್ನೂ ನಂಗೆ ಪ್ರೌಡ್ ಫೀಲ್ ಇದೆ. ಐ ಸ್ವೇರ್ ನನಗೆ 10th ಮುಗಿಯೋವರೆಗೂ ನನಗೆ ಈ ಲವ್ ಅಂದರೆ ಏನು ಅಂತಲೂ ಗೊತ್ತಿಲ್ಲ. ನಾನು ಯಾವ ಹುಡುಗ್ರ ಹತ್ರನೂ ಮಾತಾಡ್ತಾ ಇರಲಿಲ್ಲ. ನಮ್ಮೂರವ್ರ ಹತ್ರ ಅಷ್ಟೇ ಬಿಟ್ಟರೆ ನಾನು ಯಾರ ಹತ್ರ ಹುಡುಗ್ರ ಹತ್ರನೇ ತುಂಬ ಸೈಲೆಂಟ್ ನಾನು. ನೀನು ಮಾತಾಡ್ತೀಯ, ನಾನು ಮಾತಾಡ್ತೀನಿ ಅಷ್ಟೇ. ಅಂದರೆ ನಾನು ಏನು ತುಂಬ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ. ಓಕೆ, ಪಾಸ್ ಆಗೋ 2nd ರ್ಯಾಂಕ್ 1st ರ್ಯಾಂಕ್ ಆ ಥರ ಆದವಳು ಸ್ಟೂಡೆಂಟ್ ನಾನು. ಡಿಸ್ಟಿಂಕ್ಷನ್ ಅಂತೂ ಅಲ್ಲವೇ ಅಲ್ಲ. ನಾನು ಓದಾಯಿತು, ನನ್ನ ಪಾಡಾಯಿತು, ಅಷ್ಟೇ ಬರ್ತಾಯಿದ್ದೆ, ಇದು ಮಾಡ್ತಾಯಿದ್ದೆ, ಮನೆಗೆ ಹೋಗ್ತಿದ್ದೆ. ಆ ಥರ ನಾನು ಯಾವ ಹುಡುಗರು ಸವಾಸನೇ ಮಾಡ್ತಿರಲಿಲ್ಲ. ಅದಾಯಿತು. ನೆಕ್ಸ್ಟು ಕಾಲೇಜಿಗೆ 10th ಪಾಸ್ ಆಯಿತು, ಒಳ್ಳೆ ಮಾರ್ಕ್ಸ್ ಬಂತು. ನಮ್ಮಮ್ಮ ನಾನು ಕೇಳಿದೆ, ITI ಜಾಯಿನ್ ಮಾಡಿಸು, ನನಗೆ ITI ಜಾಯಿನ್ ಮಾಡಿಸು ಅಂತ ನಾನು ನಮ್ಮಮ್ಮನ ಕೇಳಿದೆ. ನಮ್ಮಮ್ಮ ಏನೋ ಗಂಡಸ್ರ ಥರ ITI ಮಾಡ್ತೀಯ ನೀನು, ಹಂಗೆ ಹಿಂಗೆ ಅಂದ್ಕೊಂಡು ಬೈಕೊಂಡು ಬೇಡ ಅಂದ್ರೂ PCMB ಸೈನ್ಸ್ ಕೊಡಿಸ್ಬಿಟ್ರಪ್ಪ KM ದೊಡ್ಡಿಯಲ್ಲಿ. ಅಮ್ಮ ನನಗೆ ಫಸ್ಟೇ ಆಗಲ್ಲ ಓದೋದು. ಆವಾಗಲೇ ನಂಗೆ ಓದೋದು ಅಂದರೆ ಆಗ್ತಾ ಇರಲಿಲ್ಲ. ಸರಿ ಏನೋ ಕೊಡಿಸ್ಬಿಟ್ರಲ್ಲ ಹಂಗೆ ಹಿಂಗೆ ಅಂದ್ಕೊಂಡು PCMB ಜಾಯ್ನ್ ಆದೆ. ದೇವ್ರನೆ ಗೈಸ್, ಫಸ್ಟ್ ಇಯರ್ ನಾನು ಪಡಬಾರ್ದು ಕಷ್ಟಪಟ್ಟಿದ್ದೀನಿ. ಒಂದು ಸ್ವಲ್ಪ ಖುಷಿ ಆಯಿತು, ಇವಾಗಾದರೂ ನಮ್ಮ ಅಮ್ಮನ ಜೊತೆ ಇರ್ಬೋದಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಂಡು. ಬಟ್ ಆವಾಗ ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ, PCMB ತೊಗೊಂಡಿದ್ಯಾ ನೀನು, ಸೈನ್ಸು, ಹಾಸ್ಟೆಲ್ಗೆ ಹೋಗು ಅಂತ ಅಂದ್ಬಿಟ್ಟು ಹಾಸ್ಟೆಲ್ಗೆ ಹಾಕಿದ್ರು ನನ್ನನ್ನು. ನನ್ನ ಕತೆ ಮುಗೀತು ಅಂದ್ಬಿಟ್ಟು ಹತ್ಕೊಂಡು ಬೈಕೊಂಡು ನಮ್ಮಮ್ಮನ ಹಾಸ್ಟೆಲ್ಗೆ ಸೇರಿಕೊಂಡೆ. ದೇವ್ರನೇ ಫಸ್ಟ್ ಇಯರ್ ಎಷ್ಟು ಕಷ್ಟ ಆಯಿತು ನನಗೆ ಅಂದರೆ ಅಷ್ಟು ಕಷ್ಟ ಆಯಿತು. ಓದೋಕ್ಕಾಗ್ತಾಯಿಲ್ಲ, ಏನು ಮಾಡೋಕ್ಕಾಗ್ತಿಲ್ಲ, ಹಿಂಸೆ ಆಗ್ತಿದೆ ನನಗೆಲ್ಲಾದರೂ ಹೋಗ್ಬಿಟ್ರೆ ಸಾಕು ಅಂತ ಹಂಗೋ ಹಿಂಗೆ ಮಾಡಿ 2nd ಕ್ಲಾಸಲ್ಲಿ ಪಾಸ್ ಆಯಿತು ಸೈನ್ಸ್ PCMB. ನಾನು ಹಿಡ್ಕೊಂಡೆ ಓದಲ್ಲ, ನಾನು ಯಾವುದೇ ಕಾರಣಕ್ಕೂ 2nd ಇಯರ್ ಓದಲ್ಲ, ನಾನು ಓದೋದೇ ಇಲ್ಲ, ನೀವೇನು ಬೇಕಾದರೂ ಮಾಡ್ಕೊಳ್ಳಿ, ಹಂಗೆ ಹಿಂಗೆ ಆಡಿ ಬೈದು ಏನೇನೋ ಮಾಡಿ ನೆಕ್ಸ್ಟು ನಾನು ಓದಬೇಕು, ಇನ್ನೇನೋ ಓದಬೇಕು, ನನಗೆ ITI ಕೊಡಿಸಿ ಅಂತ ಕೇಳಿದೆ. ಅದಕ್ಕೆ ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ, ITI ಅಂತ ಸತ್ರು ಕೊಡಿಸಲ್ಲ, ಹೋಗೋದು ಅಂತ ಅಂದ್ಬಿಟ್ಟು ಡಿಪ್ಲೊಮೊ ಕೊಡಿಸಿದ್ರು. ಡಿಪ್ಲೊಮೊದಲ್ಲಿ ENC ನಾನು ಹಾಕಿದ್ದೆ. ಮೈಸೂರು ವಿದ್ಯಾವಿಕಾಸ್, ವಿದ್ಯಾವರ್ಧಕ, ಬಳ್ಳಾರಿ, ಮಂಗಳೂರು ಆಳ್ವಾಸ್, ಅಲ್ಲೆಲ್ಲ ಮಂಗಳೂರು ಆಳ್ವಾಸ್ ಅದಲ್ಲ ಅದೋ ಒಟ್ಟು ಇಷ್ಟು ಹಾಕಿದ್ದೆ. ಅದು ಲಾಸ್ಟ್ ಆಪ್ಷನ್ನು ರಾಮನಗರ ಹಾಕಿದ್ದೆ ನಾನು. ರಾಮನಗರನೇ ಸಿಕ್ಬಿಟ್ಟಿದೆ ಗೈಸ್. ಓಕೆ ಆಯಿತು ಅಂದ್ಬಿಟ್ಟು ರಾಮನಗರಕ್ಕೆ ಬಿಸಾಕಿದ್ರು ನನ್ನನ್ನು. ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಒಂದು ದಿನಕ್ಕೆ ಏನಿಲ್ಲ ಅಂದರೂ 150 ಕಿಲೋಮೀಟರ್ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ನಾನು. ಆಗ ಅನಿಸ್ತು ನಮ್ಮಮ್ಮ ನನ್ನನ್ನು ಯಾಕೆ ಹಾಸ್ಟೆಲ್ಗೆ ಹಾಕ್ತಿದ್ರು. ಆ್ಯಕ್ಚುಲಿ ಆಗ ನನಗೆ ಹಾಸ್ಟೆಲ್ ಬೇಕು ಅನಿಸ್ತಿತ್ತು ನಿಜವಾಗ್ಲೂ. ಯಾವುದಾದ್ರೂ ಒಂದು ರೂಮ್ ಮಾಡ್ಕೊಂಡು ಇದ್ಬಿಟ್ರೆ ಸಾಕಪ್ಪ, ಹಾಸ್ಟೆಲ್ಗೆ ಹೋಗ್ಬಿಟ್ರೆ ಸಾಕಪ್ಪ ಅಂತ ಹೇಳಿ. ಯಾಕೆಂದರೆ ನನಗೆ ಆಗ್ತಾ ಇರಲಿಲ್ಲ, ನನಗೆ ಅಷ್ಟು ಹಿಂಸೆ. ಡೈಲಿ ಬೆಳಿಗ್ಗೆ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ ಬಸ್ ಹತ್ತು ಹೋಗು ಮಾಡು ಇದ್ದೇ ಆಗ್ತಿತ್ತು ಹಿಂಸೆ. ಓದೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು, ನೀವು ನಂಬ್ತೀರ ಬಿಡ್ತೀರ ಗೈಸ್, ನಾನು ಒಂದು ದಿನ ಕಾಲೇಜ್ಗೆ ಬಂಕ್ ಮಾಡಿದವಳಲ್ಲ ನನಗೆ ಫುಲ್ 100ಗೆ 100 ಮಾರ್ಕ್ಸ್ ಬಂದಿಲ್ಲ ಅಂದರು 100ಗೆ 100 ಅಟೆಂಡಿಂಗ್ಸ್ ಬರ್ತಿತ್ತು. ನಾನು ಒಂದು ದಿನ ಬಂಕ್ ಮಾಡ್ತಿರ್ಲಿಲ್ಲ. ಮತ್ತು ಅದೇ ಜಾಸ್ತಿ ಯಾರ ಜೊತೆ ಸೇರ್ತಾ ಇರಲಿಲ್ಲ. ನಾನಾಯಿತು ನನ್ನ ಪಾಡೈತೆ ಅಷ್ಟೇ. ಆ್ಯಂಡ್ ನಾನು ನಂಬ್ತೀರಾ, ಕಾಲೇಜ್ ಮುಗಿಸೋವರೆಗೂ ನನ್ನ ಹತ್ರ ಫೋನೇ ಇರಲಿಲ್ಲ. ಕೆಲವೊಂದೊಂದು ಸಲ ನಮ್ಮ ಅಮ್ಮಂದು ಕೀಪ್ಯಾಡ್ ಇರ್ತಿತ್ತಲ್ಲ, ಅದನ್ನು ತೊಗೊಂಡೋಗ್ತಾ ಇದ್ದೆ ಅಷ್ಟೇ. ಏನಾದ್ರು ಎಮರ್ಜೆನ್ಸಿ ವರ್ಕ್ ಅದು ಇದು ಇದ್ದರೆ ಅಷ್ಟೇ ನಮ್ಮ ಅಮ್ಮನ ಫೋನ್ನ ಯೂಸ್ ಮಾಡ್ತಾಯಿದ್ದೆ. ಅದನ್ನು ಬಿಟ್ಟರೆ ನಾನು ಫೋನೇ ಕೊಡಿಸಿಲ್ಲ ಗೈಸ್ ನಮ್ಮ ಮನೇಲಿ. ಆಯಿತು, ಡಿಪ್ಲೊಮೊದಲ್ಲೂ ಫೇಲ್ ಆಗಿತ್ತು ಸಬ್ಜೆಕ್ಟು. ಒಂದು 3-4 ಸಲ ಕಟ್ಟಿ ಪಾಸ್ ಮಾಡಿಕೊಂಡೆ. ನಂತರ ಅದಾಯಿತು.
3-4 ಸಲ ಯಾಕೆ 5-6 ಸಲ ಕಟ್ ಪಾಸ್ ಮಾಡಿಕೊಂಡೆ, ಮರ್ಯಾದೆ ಇಲ್ಲದೆ ಹೇಳ್ತೀನಿ ನೋಡಿ. ನಾನು ಏನಿದೆ ನಾನು ಅದೇ ಹೇಳೋದು, ಅದು ಪಾಸ್ ಮಾಡಿಕೊಂಡೆ. ನೆಕ್ಸ್ಟ್ ನಮ್ಮ ಮನೇಲಿ ತಗೊಳಪ್ಪ ಇಂಜಿನಿಯರಿಂಗ್ ಓದು ಅಂತ. ನಿಮ್ಮ ಅಡ್ಡಡ್ಡ ಉದ್ದುದ್ದ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಬಿಡ್ತೀನಿ, ನಾನು ಓದಲ್ಲ, ನಾನು ಓದೋದೇ ಇಲ್ಲ ಅಂತ ನಾನು ಹಂಗೆ ಹಿಂಗೆ ಮಾಡಿ ಹಿಂಗಾದ್ರೂ ಮಾಡಿ ಹೊಡ್ಸ್ಕೊಂಡು, ಅಯ್ಯೋ ನಮ್ಮಮ್ಮ ಒಸಿ ಪೊರ್ಕೆಲಿ ಹೊಡೆದಿದ್ದಾರೆ ನನಗೆ, ನೀ ನಂಬಲ್ಲ ಅಷ್ಟು ಪೊರ್ಕೆಲಿ ಹೊಡೆದಿದ್ದಾರೆ ನಮ್ಮಮ್ಮ. ಇಷ್ಟಾಯಿತು. ನಂತರ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಲವ್ ಟ್ರ್ಯಾಕ್ ಸ್ಟಾರ್ಟ್ ಆಯಿತು ಕೋವಿಡ್ ಹತ್ರ, ಆಯಿತಾ. ಯಾರ ಜೊತೆ ಅದೇ ಇವಾಗ ಸತ್ತೋಗ್ಬಿಟ್ಟಿದ್ದಾರಲ್ಲ ರಾಜೇಶ್ ಅಂತ, ಅವ್ರ ಜೊತೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮಿಬ್ಬರದು ಲವ್ವೇ ಇರಲಿಲ್ಲ ಆವಾಗ. ನಾವಿಬ್ಬರು ಆ್ಯಕ್ಚುಲಿ ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ದಿದ್ವಿ, ಫ್ರೆಂಡ್ಸ್ ಆಗೇ ಇದ್ವಿ ನಿಜವಾಗ್ಲೂ. ಅವ್ರ ಜೊತೆ ಇರೋ ಹುಡುಗಿರು ಅವಳ ಎಕ್ಸು, ಅವಳ ಫ್ರೆಂಡ್ಸು, ಅವಳ ತಂಗಿ ಅಂತ ಇರೋರು, ನೀವಿಬ್ಬರು ಲವ್ ಮಾಡ್ತಿದ್ದೀರಾ ಹೇಳಿ ಲವ್ ಮಾಡಿಸೇ ಬಿಟ್ರು ಕೊನೆಗೆ. ಐಶ್ವರ್ ಫಸ್ಟ್ ಯಾವುದೇ ಥರ ನಾವಿಬ್ಬರು ಪರಿಚಯ ಆಗಿ ಒಂದು 6 to 1 year ನಾವಿಬ್ಬರು ಏನು ರಿಲೇಷನ್ಶಿಪ್ಪಲ್ಲಿ ಇರಲಿಲ್ಲ, ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಹೇಳಿ ಲವ್ ಮಾಡಿಬಿಟ್ರು. ತುಂಬ ಚೆನ್ನಾಗಿತ್ತು ನನ್ನ ಲವ್, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಒಂದೂವರೆ ವರ್ಷ 2 ವರ್ಷ ಸಖತ್ತಾಗಿತ್ತು. ನಂತರ ಅವಳ ಎಕ್ಸಿಂದ ಕಿರಿಕಾಗೋದು, ಅದು ಇದು ಎಷ್ಟು ತಲೆನೋವು ನನಗೆ ಅಂದರೆ, ಆ ಲವ್ವೇ ಯಾಕಾದರೂ ಮಾಡ್ಬಿಟ್ನಾ, ನನಗೆ ಇದರಿಂದ ಮುಕ್ತಿ ಸಿಕ್ಬಿಟ್ರೆ ಸಾಕು ಅಂತ ಬರೀ ಡೈಲಿ ಜಗಳ. ಅದೇನಿಗಂದ ನಂಗೆ ಗೊತ್ತಿಲ್ಲ, ಡೈಲಿ ಜಗಳ ಸ್ಟಾರ್ಟ್ ಆಗ್ತಿತ್ತು. ನಾನು ಬೈತಾ ಇದ್ದೆ, ಅವರು ಬೈತಾ ಇದ್ರು. ನನಗೆ ಅವನ ಮೇಲೆ ನನಗೆ ತುಂಬ ನಂಬಿಕೆ ಇತ್ತು. ಬಟ್ ಯಾವಾಗ ಎಕ್ಸ್ ವಿಷಯ ಗೊತ್ತಾಯಿತು ಆವಾಗ ಬೇಡ, ಯಾಕೋ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತಾ ಇದ್ದೆ. ಬಟ್ ಒಂದೇನಪ್ಪ ಅಂತಂದರೆ, ರಿಲೇಷನ್ಶಿಪ್ಪಲ್ಲಿ ನಾವು ಜಗಳ ಆಡಬೇಕಾದ್ರೆ ನಮ್ಮ ಬಗ್ಗೆ ಮಾತಾಡಿದ್ರೆ ಓಕೆ, ಬಟ್ ಅಪ್ಪ ಅಮ್ಮ ಎಲ್ಲರ ವಿಷಯನೂ ಬರುತ್ತೆ ಅಂದರೆ ಅದು ಸರಿ ಇರೋಲ್ಲ ನನ್ನ ಪ್ರಕಾರ. ನನಗೆ ಇನ್ನೊಂದೇನು ಗೊತ್ತಮ್ಮ, ನೆನೆಸ್ಕೊಂಡ್ರೆ ಸ್ಟಾರ್ಟಿಂಗ್ ಲವ್ ಮಾಡಬೇಕಾದ್ರೆ ಆ ಫೀಲ್, ಆ ಬಟರ್ಫ್ಲೈಸ್ ಆಗುತ್ತಲ್ಲ, ಓ ಗಾಡ್, ಕೈ ಟಚ್ ಆಗಿದ ತಕ್ಷಣ ನಾಚಿಕೊಳ್ಳೋದು, ಆಮೇಲೆ ಫ್ರೀ ಮಾಡ್ಕೊಂಡು ನಮ್ಗೆ ಸಿಗ್ತಾರೆ ಅನ್ನೋದು ಅದೇ ಒಂದು ದೊಡ್ಡ ಪ್ರಪಂಚ. ಅಪ್ಪ ಅಮ್ಮ ಏನು ಹೇಳಿದ್ರು ತಲೆಗೆ ಹಾಕ್ಕೊಳ್ಳಲ್ಲ ನಾವು, ಅಯ್ಯ ಹಂಗೆ ಹಿಂಗೆ ಅಂದ್ಕೊಳ್ತೀವಿ. ಆ್ಯಂಡ್ ಅವ್ರು ತಿನ್ಸೋಕ್ಕೆ ಬಂದಾಗ ನಾವು ಖುಷಿ ಪಡೋದು, ಇದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಒಂಥರ ತುಂಬ ಮೆಮೊರಿ, ಒಂಥರ ಹೇಳೋಕ್ಕಾಗಲ್ಲ. ಐ ಥಿಂಕ್ ನಿಮ್ಗೆ ನಾನು ವಿಡಿಯೋ ಹೇಳ್ತಾನೆ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಅನ್ಕೋತೀನಿ. ನನಗೇನು ಹೇಳಬೇಕಾಗಿಲ್ಲ, ಹೊಸದಾಗಿ ಹೇಳ್ತಾ ಇರೋದು. ಅಂದರೆ ಸ್ಟಾರ್ಟಿಂಗ್ ಇರುತ್ತಲ್ಲ ಲವ್, ಅದು ತುಂಬ ದಿನವರೆಗೂ ಇರಲ್ಲ. ಯಾಕೆಂದರೆ ನಾವು ಬೇಡ ಅನ್ನೋಷ್ಟು ಲೀನಿಯನ್ಸ್ ಕೊಟ್ಬಿಟ್ಟಿರ್ತೀವಿ, ಅರ್ಥ ಆಯ್ತಾ. ಲೀನಿಯನ್ಸ್ ಕೊಟ್ಟರೆ ಆ ರಿಲೇಷನ್ಶಿಪ್ ಮುಗೀತು ಅಂತಲೇ ಅರ್ಥ. ಬಟ್ ಎಲ್ಲರೂ ಹಾಗೆ ಅಂತ ಹೇಳಲ್ಲ, ಕೆಲವೊಬ್ಬೊಬ್ಬರು, ಓಕೆನಾ. ಅಷ್ಟಾಯಿತು. ನಾನು ಯಾಕೆ ಎಕ್ಸ್ ಬಗ್ಗೆ ಹೇಳ್ತೀನಿ ಅಂತ ಅಂದರೆ, ಗೈಸ್, ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂತ ಅಂದಾಗ ನಿಮ್ಮ ಬಾಯ್ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಎಕ್ಸಿಂದ ಏನಾದರೂ ಪ್ರಾಬ್ಲಮ್ ಆಗ್ತಿದೆ ನಿಮ್ಗಳಿಗೆ, ನಿಮ್ಮ ಆಪೋಸಿಟ್ ಲವ್ವರಿಂದ ಅವ್ರ ಎಕ್ಸಿಂದ ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಬಿಡಲೇಬೇಡಿ, ಫುಲ್ ಜಗಳ ಮಾಡಬೇಡಿ, ಎತ್ತಿ ಕಪಾಳು ಕೊಡಿರಿ. ಎಷ್ಟೋ ಲವ್ಗಳು ಎಕ್ಸ್ಗಳಿಂದನೇ ಹಾಳಾಗಿರುವಂತಹದ್ದು. ನಾನು ಪ್ರೌಡ್ ಫೀಲಿಂದ ಹೇಳ್ತೀನಿ, ಓಪನಾಗಿ ಹೇಳ್ತೀನಿ, ನನ್ನ ಲವ್ ಹಾಳಾಗೋ ಕಾರಣ ಅವಳು ಎಕ್ಸು. ಆ ದೊಡ್ಡ ಬೇವರ್ಸಿನೇ ಅವಳು, ದೊಡ್ಡ 3rd class ಅವಳಿಂದ ನನ್ನ ಲವ್ ಹಾಳಾಗಿದ್ದು. ಇಲ್ಲ ಅಂದಿದ್ರೆ ನನ್ನ ಲವ್ ಇವತ್ತು ಎಷ್ಟು ಚೆನ್ನಾಗಿರೋದು. ನಂದು ಈ ನೆಗೆಟಿವೇ ಆಗ್ತಾ ಇರಲಿಲ್ಲ. ಬಿಡಿ, ಎಲ್ಲ ಹೇಳ್ತಾರಲ್ಲ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅಂತ, ಹಾಗೆ ಅದಾಯಿತು. ಏನಪ್ಪ ಇದು ಕೂದಲುತ್ತಾ ಇದೆ. ಅದಾಯಿತು. ನಂತರ ನಮ್ಮಿಬ್ಬರ ಬಗ್ಗೆ ತುಂಬ ಜಗಳಗಳಾಗ್ತಾಯಿತ್ತು, ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತು ಬರ್ತಿತ್ತು, ಹಾಗೆ ಹಿಂಗೆ ಅಂದ್ಕೊಂಡು ನಾನು ಬೇಡ, ಈ ಲವ್ ಅಂತೂ ಬೇಡವೇ ಬೇಡ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದೆ. ಇನ್ನೊಂದು ಹೇಳಬೇಕು ಈ ಲವ್ ಬಗ್ಗೆ. ಆ್ಯಕ್ಚುಲಿ ನನ್ನ ಫಸ್ಟ್ ಲವಲ್ಲಿ ನಾವಿಬ್ಬರು ಸ್ಟಾರ್ಟಿಂಗು ನಂಬರೇ ಇರಲಿಲ್ಲ, ನಾವಿಬ್ಬರು ಗೂಗಲ್ ಪೇಯಲ್ಲಿ ಮೆಸೇಜ್ ಮಾಡ್ತಾಯಿದ್ವಿ. ಅಂದರೆ ಇಬ್ರಿಗೂ ಮ್ಯಾಚ್ ಹುಚ್ಚಿತ್ತು, ಕ್ರಿಕೆಟ್ ಹುಚ್ಚಿತ್ತು. ಸೊ ಇಬ್ಬರು ಬೆಡ್ಡಿಂಗ್ ಆಡ್ತಾಯಿದ್ವಿ. ಅವ್ನು ನನಗೆ ಕರ್ತಾ ಇದ್ದೆ, ನಾನು ಅವನಿಗೆ ಕರ್ತಾ ಇದ್ದೆ ಅಂತ ನಾನು ಅನ್ಕೊಂತಿದ್ದೆ. ಬಟ್ ನಾನೇನು ಕಟ್ತೀನಲ್ಲ RCBಗೆ ಇಷ್ಟು ಅಂತ, ಅದನ್ನು ತೊಗೊಂಡೋಗಿ ಅವ್ನು ಇನ್ನೊಬ್ಬರ ಹತ್ರ ಹಾಕೋನು.
ಸೊ ಆಲ್ಮೋಸ್ಟ್ ಎಲ್ಲ ದುಡ್ಡು ಕಳ್ಕೊಂಡಿದ್ದೇ ಆಯಿತು. ನಾವಿಬ್ಬರು ಗೂಗಲ್ ಪೇಲಿ ಮೆಸೇಜ್ ಮಾಡ್ತಾಯಿದ್ವಿ. ಬಿಡಿ, ಒಂದ್ಸಲ ನನ್ನ ಲವ್ ಸ್ಟೋರಿನೇ ಒಂದು ವ್ಲಾಗ್ ಮಾಡಾಕ್ತೀನಿ. ಆಯಿತು, ನಾವಿಬ್ರಿಗೂ ಜಗಳ ಆಯಿತು. ಒಂದು 6 months ಅಷ್ಟು ಲಾಂಗ್ ಗ್ಯಾಪ್ ಸಿಕ್ತು. ನಾನು ಮರ್ತಿಲ್ಲ, ಬಟ್ ಬೇಡ ಅಂತ ಬಿಟ್ಬಿಟ್ಟಿದ್ದೆ. ನಂತರ ನನಗೆ ಹಿಂಗೋ ಆನ್ಲೈನ್ ಲವ್ ಸ್ಟಾರ್ಟ್ ಆಯಿತು. ಆನ್ಲೈನಲ್ಲಿ ಲವ್ ಬಂತು, ಆ ಕಡೆಯಿಂದ ಮಾತು ಪ್ರಪೋಸಲ್ ಎಲ್ಲ ಬಂತು. ಒಂದಷ್ಟು ದಿನ ಚೆಕ್ ಮಾಡಿದೆ, ಓಕೆ ನಾವು ಲವ್ ಮಾಡ್ಬೋದು ಅನ್ನೋ ನನ್ನ ಮೈಂಡ್ ಸೆಟ್ ಬಂತು. ಲವ್ನ ಓಕೆ ನಾನು ಅಪ್ರೂವಲ್ ಕೊಟ್ಟೆ, ಲವ್ ಆಯಿತು. ನಾವು ಸಾಕಷ್ಟು ದಿನ ಬರೀ ವಿಡಿಯೋ ಕಾಲು ಮಾಡಿರಲಿಲ್ಲ, ಬರೀ ಕಾಲಲ್ಲೇ ಇರ್ತಾಯಿತ್ತು. ನಾನು ಅವನಿಗೋಸ್ಕರ 3,500-4,000 ರೂಪಾಯಿ ಕೊಟ್ಟು ಇಂಟರ್ನ್ಯಾಷನಲ್ ಕಾಲ್ ಬೇರೆ ರೀಚಾರ್ಜ್ ಮಾಡಿಸಿದ್ದೆ ನಾನು. ಆ 3rd ಕ್ಲಾಸ್ ನನ್ನ ಮಗನಿಗೋಸ್ಕರ ಮಾತಾಡ್ತಾ ಇದ್ವಿ ಕಾಲಲ್ಲಿ, ಯಾವಾಗಲೂ ಕಾಲಲ್ಲಿ ಇರ್ತಾಯಿದ್ವಿ. ವಿಡಿಯೋ ಕಾಲ್ ಅಷ್ಟು ಮಾಡ್ತಾ ಇರಲಿಲ್ಲ. ಒಂದ್ಸಲ ಅವ್ರ ಮುಖ ನೋಡೋಕೆ ಅಷ್ಟೇ ನಾನು ಮಾಡಿದ್ದೆ. ಇನ್ನು ಚೈಲ್ಡ್ ಅಲ್ವಾ ಆವಾಗ ನಾನು, ಅಂದರೆ ಒಂದು 21 ಅನಿಸುತ್ತೆ, 21 and 22 ಅನಿಸುತ್ತೆ, ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. 22 ಇರಬೇಕು ಮೇ ಬಿ, ಅಂದರೆ 21 ಎಂಡಿಂಗ್ 22ಗೆ ಆಗಬೇಕಿತ್ತು ಜಂಪ್. ಆವಾಗ ಸಮ್ಟೈಮ್ಸ್ ವಿಡಿಯೋ ಕಾಲ್ ಮಾಡಿದ್ವಿ, ಇಬ್ಬರು ಜಾಸ್ತಿ ಟ್ರಸ್ಟ್ ಬಂತು. ಏನು 1-2 ತಿಂಗಳು, ನಾನು 3 ತಿಂಗಳು ರಿಲೇಷನ್ಶಿಪ್ ಹಾಳಾಗೋಯ್ತು. ಏನು ನಾನು 20 ವರ್ಷದ ರಿಲೇಷನ್ಶಿಪ್ ಥರ ಆಡ್ತಾಯಿದ್ದೆ, ಬಿಲ್ಡಪ್ ಕೊಡ್ತಾಯಿದ್ದೆ, ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ. ಆವಾಗ ಈ ಸಿಕ್ಕಾಗ ಫಸ್ಟ್ ಲವ್ನ ನಾನು ಹೆಂಗೆ ಮಾಡಿಬಿಟ್ಟೆ ಅಂದರೆ ಫುಲ್ ಕಂಪ್ಲೀಟ್ಲಿ ಮರ್ತುಬಿಟ್ಟೆ. ಬೇಡ, ನಾನು ಇವನ್ನೇ ಮದುವೆ ಆಗ್ತೀನಿ, ಇವನ ಜೊತೆನೇ ಇರ್ತೀನಿ ಅನ್ನೋ ಥರ ಹಂಗೆ ಮಾಡ್ತಾರೆ ಹುಡುಗರು. ನನ್ನ ಮಕ್ಕಳು ಹುಡುಗಿರಿಗೆ ಅಷ್ಟು ಮೈಂಡ್ ವಾಶ್ ಮಾಡ್ತಾರೆ, ನಿಮಗೆ ಗೊತ್ತಿಲ್ಲ, ನನಗೆ ಎಲ್ಲ ಗೊತ್ತು. ಆಯಿತು, ಅದಾದ ನಂತರ ಆಯಿತು, ಒಂದ್ಸಲ ವೀಡಿಯೋ ಕಾಲ್ ಮಾಡು ಅಂತ ಕೇಳ್ತಾನೆ. ಆ ಥರ ವೀಡಿಯೋ ಕಾಲ್ ಮಾಡು ಅಂತ ಕೇಳ್ತಾರೆ. ಇಲ್ಲ ನಾನು ಮಾಡಲ್ಲ ಅಂತ. ಮೋಸ್ಟ್ಲಿ ನನ್ನ ಮೇಲೆ ನಿಂಗೆ ನಂಬಿಕೆ ಇಲ್ಲ, ಅದಕ್ಕೆ ಮೋಸ್ಟ್ಲಿ ಇಲ್ಲ, ನಿಂಗೆ ಯಾರೋ ಬೇರೆಯವ್ರು ಇರಬೇಕು. ನಾನು ಎಕ್ಸ್ ಬಗ್ಗೆನೂ ಹೇಳಿದ್ದೀನಿ, ಆದರೂ ಒಳ್ಳೆ ಹುಚ್ಚಿನ ಥರ ಹಂಗೆ ಅಂತ. ಆಗಿನ ಚಿಕ್ಕವಳಲ್ವಾ, ನನ್ನ ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಿದೆ, ವೀಡಿಯೋ ಕಾಲ್ ಮಾಡಿದೆ. ನಾನು ಅವಾಗ ಪ್ರೀತಿಲಿದ್ದೆ, ನಾನು ಅವಾಗ ಟ್ರೂ ಲವ್ ಮಾಡ್ತಾಯಿದ್ದೆ. ನಂಗೆ ಅದು ಆ್ಯಕ್ಚುಲಿ ತಪ್ಪಂತ ಅನಿಸಿಲ್ಲ. ನಾನು ಇದನ್ನು ಎಲ್ಲ ಮಾಡಿರ್ತಾರೆ ಅಂತ ಹೇಳಲ್ಲ, ಬಟ್ ವಿಡಿಯೋ ನೋಡ್ತಾ ಇರೋರಿಗೆ ಎಷ್ಟೊಂದು ಜನ ಅನಿಸಿರುತ್ತೆ, ಹೌದು ನನಗಿದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಬಟ್ ನಂದು ಆಚೆ ಬಂದಿಲ್ಲ, ಸೋನೋದಷ್ಟೇ ಆಚೆ ಬಂತು ಅಂತ ಅನಿಸಿರುತ್ತೆ. ಹೇಳ್ಕೊಬೋದು ವಿಡಿಯೋದಲ್ಲಿ ಕಮೆಂಟಲ್ಲಿ ಬಂದು ನಾನು ಸಾಚ ಹಾಗೆ ಹಿಂಗೆ ಅಂತ ಹೇಳಿ, ಬಟ್ ನಾನು ಅದನ್ನು ನಂಬಲ್ಲ. ನನಗೆ ಗೊತ್ತು 100% ಎಕ್ಸ್ಪೀರಿಯೆನ್ಸ್ ಈ ಥರ ಆಗಿರುತ್ತೆ ಅಂತ ಹೇಳಿ. ಸೊ ಆಗಿಬಿಡ್ತು. ಅದಾದ ನಂತರನೂ ಸ್ವಲ್ಪ ದಿನ ಚೆನ್ನಾಗೇ ಇದ್ವಿ, ಮಾತಾಡ್ಕೊಂಡಿದ್ವಿ. ಆ್ಯಂಡ್ ಕಾಲಲ್ಲಿ ಮಾತಾಡ್ತಾ ಅವ್ನು ನನಗೆ ನನಗೆ ಒಂದು ಅಷ್ಟು ಅಮೌಂಟ್ ಕಳಿಸು, ಇಲ್ಲ ಅಂದ್ರೆ ನಿನ್ನ ಮರ್ಯಾದೆ ತೆಗೆದುಬಿಡ್ತೀನಿ ಅಂತ. ನಾನು ನಗ್ತಾನೆ ಮಾತಾಡಿದ್ದೀನಿ. ನಿನಗೇನು ತಲೆ ಕೆಟ್ಟಿದ್ಯಾ, ಸುಮ್ಮನೆ ತಮಾಷೆ ಮಾಡಿ ಸಾಕು, ಮುಂದೆ ಹೇಳು ಅಂತ. ಅದಕ್ಕೆ ನಾನು ತಮಾಷೆ ಮಾಡ್ತಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ತುಂಬ ರೂಢಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಐ ವಾಸ್ ಲೈಕ್ ಅಂದ್ಕೊಂಡು, ಇದ್ಯಾಕೆ ಇವ್ನು ಹಿಂಗೆ ಮಾತಾಡ್ತಿದ್ದಾನೆ, ಎಲ್ಲೋ ಮಿಸ್ ಹೊಡಿತಿದೆ ಅಂತ ನಾನು ಮಾಡಿದೆ. ಅಲ್ಲ, ನನ್ನ ಮರ್ಯಾದೆ ತೆಗೆಯುವಂಥದ್ದು ನಿನ್ನ ಹತ್ರ ಏನಪ್ಪ ಐತೆ, ಅಂಥದ್ದು ಏನಿದೆ ನಿನ್ನ ಹತ್ರ ಹಂಗೆ ಹಿಂಗೆ ಅಂತಂದೆ. ವಾಟ್ಸಪ್ ನೋಡು ಒಂಚೂರು ಅಂತ ಅಂದ. ವಾಟ್ಸಪ್ ನೋಡೋದ, ಓಕೆ ಫೈನ್ ಅಂದ್ಬಿಟ್ಟು ವಾಟ್ಸಪ್ ನೋಡಿದೆ. ಒಂದು 5 to 10 seconds ಇರೋ ವೀಡಿಯೋ ಕಳಿಸೋದು. ಲಿಟ್ರಲಿ ನನಗೆ ಹಾರ್ಟು ಹೊಡೆದೇ ಹೋಗ್ಬಿಡ್ತು. ನಾನು ಫಸ್ಟ್ ಹೇಳಿದ್ದೀನಿ ನಾನು ಆಡಲ್ಲ, ಹಾರ್ಟು ಹೊಡೆದೇ ಹೋಗ್ಬಿಡ್ತು. ಅಲ್ಲಿ ಏನಾಯಿತು, ಹೆಂಗೆ ಇದೆಲ್ಲ ನನ್ನ ನಂಬಿಕೆ ಇಟ್ಟಿದ್ದೆ ಸುಳ್ಳ ತಪ್ಪ ಏನೇನೋ ಅನಿಸ್ಬಿಡ್ತು. ಎಷ್ಟು ಬೆಗ್ ಮಾಡಿದ್ದೀನಿ ಗೊತ್ತಾ, ನೀನು ಕಾಲಿಗೆ ಬೀಳ್ತೀನಿ. ನಾನು ಇದುವರೆಗೂ ಟ್ರಾಲ್ ಆಗಿರೋದು ಬರೀ ನನ್ನ ಡ್ರೆಸ್ಸಿಂಗ್ ಸೆನ್ಸಲ್ಲಿ, ಅದು ಬಿಟ್ಟರೆ ನಾನು ಇನ್ನು ಯಾವ ಥರ ಟ್ರಾಲ್ ಮಾಡಿಲ್ಲ. ಈ ಥರ ಟ್ರಾಲ್ ಆದ್ರಂತೂ ನಾನು ಸತ್ತೇ ಹೋಗ್ಬಿಡ್ತೀನಿ. ನಮ್ಮ ಅಪ್ಪ ಅಮ್ಮನಿಗಂತೂ ತಲೆ ಎತ್ಕೊಂಡು ತಿರ್ಗಾಡೋಕ್ಕಾಗಲ್ಲ, ನೀನು ಕಾಲಿಗೆ ಬೀಳ್ತೀನಿ ಹಂಗೆ ಹಿಂಗೆ ಅಂತೆಲ್ಲ. ನನಗೆ ಎಷ್ಟೊಂದು ಸಲ ಅಮೌಂಟು ಕೂಡ ಕಳಿಸಿದ್ದೆ ಅವನಿಗೆ. ಅವನು ಅದನ್ನು ರುಚಿ ಥರ ತಿಳ್ಕೊಂಬಿಟ್ಟ. ಅಮೌಂಟ್ ಕಳಿಸು ಅವ್ನ ಮೆಸೇಜ್ ಬಂದರೆ ನಂಗೆ ನೋಡೋಕ್ಕೆ ಭಯ ಆಗ್ತಿತ್ತು. ಅಮೌಂಟ್ ಕೇಳ್ತಾನೆ ಇಲ್ಲ, ಏನು ಕಳಿಸಿರ್ತಾನೋ ಎತ್ತ ಅಂತ ಎಲ್ಲ ಹೇಳಿ. ಅದಾದ ನಂತರ ನಾನು ಆ ಕಾಟ ತಡೆಯೋಕ್ಕಾಗದೆ ನಾನು ಇದು ಮಾಗಡಿ ರೋಡಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆ ಕಾಪಿನ ತಂದು, ಅದರಿಂದ ನನಗೇನು ಯೂಸ್ ಆಗಿಲ್ಲ ಗೈಸ್, ನಿಜವಾಗ್ಲೂ
ಅಂದರೆ ಅವನ ಅಡ್ರೆಸ್ ಗೊತ್ತಿಲ್ಲ, ಏನು ಒಂದೂ ಇಲ್ಲ, ಏನೂ ಇಲ್ಲ. ಅವನಿಗೆ ಆಡಿಯೋ ಕಾಲ್ ಪೊಲೀಸವ್ರ ಹತ್ರ ನಾನು ಕಾಲಲ್ಲಿ ಕೂಡ ಮಾತಾಡ್ತಿದ್ದೆ, ಆಡಿಯೋ ಕಾಲಲ್ಲಿ. ಆದರೂ ಅವನು ಏನೂ ಕೇಳಿಲ್ಲ, ಏನೋ ನನಗೆ ಗೊತ್ತಿಲ್ಲ ಏನಾಯಿತು ಅಂತಾನೆ. ಕಂಪ್ಲೇಂಟ್ ಕಾಪಿ ತೊಗೊಂಡೋಗಿ ಅವನಿಗೆ ಕಳಿಸಿದ ನೆಕ್ಸ್ಟು ಸೆಕೆಂಡ್ಸೇ ಫುಲ್ ವಿಡಿಯೋ ಕಳಿಸ್ಬಿಟ್ಟ ನನಗೆ. ನಂದು ಧೈರ್ಯ ತಗೊಂಡು ಮಾತಾಡ್ತಿದ್ದೀನಿ, ಬಟ್ ಅವತ್ತು ನನ್ನ ಸಿಚುವೇಶನ್ ಈ ಥರ ನಾನು ಇರಲಿಲ್ಲ. ಫುಲ್ಲು ನಡ್ಕ ಸ್ಟಾರ್ಟು, ಕಣ್ಣೀರು ನನಗೆ ಗೊತ್ತಿಲ್ಲ ಬರ್ತೈತೆ, ಫೋನ್ ಕೆಳಗಡೆ ಬೀಳ್ತೈತೆ, ಲಿಟ್ರಲಿ ಕೈ ಹಿಂಗೆ ಫುಲ್ ಶಿವ, ನಂಗೆ ಆಗ್ತಾನೆ ಇಲ್ಲ, ಶಿವ ಆಗ್ತಿದೆ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ, ನೆಕ್ಸ್ಟ್ ಏನು, ಈಚೆ ಬಂದರೆ ಏನು, ಹಂಗೆ ಹಿಂಗೆ ಅಂತ ನಾನೇನು ಮಾಡ್ಬಿಟ್ಟೆ, ಬ್ಲಾಕ್ ಮಾಡಿಬಿಟ್ಟೆ ಅವನ್ನ. ಬ್ಲಾಕ್ ಮಾಡಿದ್ದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸೇ ಫುಲ್ಲು ವಿಡಿಯೋ ಎಲ್ಲ ಕಡೆ. ನನಗೆ ಗೊತ್ತಿಲ್ಲ ಅದು ಇನ್ನೂ ಬಂದಿರೋದು. ನಾನೇನು ಮಾಡಿದೆ, ಅವತ್ತು ಒಂದು ಲವ್ ಸ್ಟೋರಿ ಮೂವಿ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ಮೂವಿ ನೋಡಬೇಕಾದ್ರೆ ಫೋನ್ ಯಾವತ್ತೂ ಯೂಸ್ ಮಾಡಲ್ಲ, ಚಾರ್ಜ್ಗೆ ಹಾಕಿರ್ತೀನಿ, ಇಲ್ಲ ಅಂದರೆ ತೆಗೆದು ಸೈಲೆಂಟ್ ಮಾಡಿ ಇಟ್ಬಿಟ್ಟಿರ್ತೀನಿ. ಮೂವಿ ಪೂರ ನೋಡಿದೆ, ಫೋನ್ ಮುಡ್ತಾ ಇದ್ದೀನಿ, ಲಿಟ್ರಲಿ ಗೈಸ್ ಫೋನು ಫುಲ್ ಬಿಸಿ. ಎಷ್ಟು ಬಿಸಿ ಅಂದರೆ ಮುಟ್ಟಿದ ತಕ್ಷಣ ಸುಡ್ತೈತೆ, ಅಷ್ಟು ಬಿಸಿ. ವೈಫೈ ಆನ್ ಮಾಡಿಲ್ಲ, ಡೇಟಾ ಆನ್ ಮಾಡಿಲ್ಲ, ನಾರ್ಮಲ್ಲೇ 1000 ಕಾಲ್ ಬಂದಿದೆ. ಫ್ರೆಂಡ್ಸು, ಫ್ಯಾಮಿಲಿ, ಅಮ್ಮ ತಮ್ಮ ಎಲ್ಲರೂ ಮಾಡಿದ್ದಾರೆ. ನಂತರ ಏನಕ್ಕೆ ಇಷ್ಟು ಫೋನ್ ಬಂದಿದೆಯಲ್ಲ, ಏನು ಎತ್ತ ಅಂದ್ಕೊಂಡು ಆ ನಂತರ ವೈಫೈ ಆನ್ ಮಾಡಿದೆ. ನಾನು ವೈಫೈ ಆನ್ ಮಾಡಿದ ತಕ್ಷಣ ಫೋನ್ ಫುಲ್ ಹ್ಯಾಂಗು, ಕೆಳಗಡೆನೇ ಬಿದ್ದೋಯ್ತು, ವರ್ಕೇ ಆಗ್ತಿಲ್ಲ. ನನಗೆ ಫಸ್ಟೇ ಹೇಳಿದ್ನಲ್ಲ, ಅವ್ನ ಮೆಸೇಜ್ ನೋಡೋಕ್ಕೆ ಭಯ ಆಗ್ತಿತ್ತು, ಬ್ಲಾಕ್ ಮಾಡಿಬಿಟ್ಟಿದ್ದೆ ಅಂತೇಳಿ. ಎಷ್ಟು ನನ್ನ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಟೆಕ್ಸ್ಟ್ ಮಾಡಿದ್ದಾರೆ, ಇದು ನಿಂದ ವಿಡಿಯೋ, ಹಾಗೆ ಹಿಂಗೆ ಅಂತ. ನಂಬಲ್ಲ ನೀವು ಗೈಸ್, ಅಷ್ಟು ಮೆಸೇಜ್ಗಳು ಓಪನ್ ಮಾಡೋಕ್ಕಾಗಿಲ್ಲ. ಐನೋ ನಂಗೆ ಗೊತ್ತಿತ್ತು ಇದು ನಾನೇ, ನಿಂದ ಇದೇ ಮ್ಯಾಟರ್, ಇನ್ನೇನು ಮಾಡಿರಲ್ಲ ಅಂತೇಳಿ ಫೋನ್ ಸ್ವಿಚ್ ಆಫ್ ಮಾಡಿದೆ. ಸ್ವಿಚ್ ಆಫ್ ಮಾಡೋಕ್ಕೂ ಮುಂಚೆ ವಾಟ್ಸಪ್ಪನ್ನ ಲಾಗೌಟ್ ಮಾಡಿದೆ, ಮೆಸೇಜ್ ಏನೂ ಬರಬಾರ್ದು ಅಂತ. ಫ್ಲೈಟ್ ಮೋಡ್ಗೆ ಹಾಕ್ಕೊಂಡೆ. ಮುಂದೆ ಏನು, ನನ್ನ ಜೀವನ ಏನು ಅನ್ನೋ ಸಿಚುವೇಶನ್ ನನಗೆ ಹಿಂಗೆ ಆಗ್ಬಿಟ್ಟಿತ್ತು, ತಗೊಳಕ್ಕೆ ಆಗ್ತಿಲ್ಲ. ಏನು ಮಾಡಲಿ, ನನ್ನ ಜೀವನನೇ ಇಷ್ಟ, ಹಾಗೆ ಹಿಂಗೆ. ನಂತರ ನನ್ನ ತಮ್ಮನ ಕೂರಿಸ್ಕೊಂಡೆ, ಹಿಂಗಾಯಿತು ಅಂತ. ನನ್ನ ತಮ್ಮ ಆ್ಯಕ್ಚುಲಿ ತುಂಬ ಸಪೋರ್ಟ್ ಮಾಡ್ದೆ, ಹೋಗ್ಲಿ ಬಿಡು, ಎಲ್ಲರೂ ತಪ್ಪು ಮಾಡ್ತಾರೆ, ಬಟ್ ಆಗಬಾರ್ದಿತ್ತು, ಆಗಿದೆ. ನಾನು ದೇವ್ರನ್ನೇ ಸತ್ತೋಗ್ಬಿಡ್ಬೇಕು ಅಂತ ಅಂದ್ಕೊಂಡೆ. ಬಟ್ ಇನ್ನೊಂದು ಎಲ್ಲೋ ಒಂದು ಕಡೆ ಸತ್ತೋದ್ರೂ ಏನು, ನಮ್ಮಮ್ಮ ನನ್ನ ತಮ್ಮನ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾರೆ, ಇದ್ದು ಏನಾರು ಸಾಧಿಸಬೇಕು ಅಂಥೇಳಿ. ಬಟ್ ನನಗೆ ಬೇಕಾಗಿದ್ದು ಒಂದು, ನಮ್ಮಮ್ಮ ನನ್ನ ತಮ್ಮನಿಗೆ ನನ್ನ ಬಗ್ಗೆ ಏನು ಅಂದ್ಕೊಂಡಿರ್ತಾರೋ ಅವರಿಬ್ರಿಗಷ್ಟೇ, ಇನ್ನೇನು ಯಾರಿಗೂ ನಾನು ತಲೆ ಕೆಡ್ಸ್ಕೊಂಡಿರಲಿಲ್ಲ. ನಮ್ಮಮ್ಮ ಫೋನ್ ಮಾಡಿದೆ, ನಾವು ಒಂದೇ ಇದ್ದಿದ್ದು, ನಮ್ಮಮ್ಮನ ಜೋರಾಗಿ ಹತ್ಕೊಂಡು ಹಗ್ ಮಾಡಿಕೊಂಡು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಎಷ್ಟು ಬೇಕಾದರೂ ಹೊಡಿಲಿ ಅಂತ ನಮ್ಮಮ್ಮಂಗೆ ಫೋನ್ ಮಾಡಿ ಏನೋ ಕಷ್ಟ ಸುಖನೋ ಹೆಂಗೋ ಊರಿಂದ ಕರ್ಸ್ಕೊಂಡೆ. ಅಷ್ಟರಲ್ಲಿ ಊರಲ್ಲೆಲ್ಲ ಒಂದೊಂದು ಥರ ಮಾತಾಡ್ತಿದ್ರಂತೆ, ಅನ್ನೋದ್ರ ಕಡೆ ಗಮನ ಕೊಟ್ಟಿಲ್ಲ, ತಲೆ ಕೆಡ್ಸ್ಕೊಂಡಿಲ್ಲ, ಬಿಟ್ಬಿಟ್ಟೆ. ನಮ್ಮಮ್ಮನ ಹೆಂಗೋ ಮಾಡಿ ಊರಿಗೆ ಕರ್ಸ್ಕೊಂಡೆ, ಬೆಂಗಳೂರಿಗೆ ಕರ್ಸ್ಕೊಂಡೆ. ಏನು ಪಿನ್ನು ಪಾಯಿಂಟ್ ಏನೇನಾಯಿತು ಪ್ರತಿಯೊಂದು ಹೇಳಿದೆ. ದೇವ್ರನ್ನೇ ನಮ್ಮಮ್ಮ ಪೊರ್ಕೆ ತಗೊಂಡು ಅಳ್ತಿದ್ದೀನಿ, ಸಮಾಧಾನ ಮಾಡೋದ್ಬಿಟ್ಟು ಹೊಡೆದ್ರು. ಎಷ್ಟು ಅವರಿಗೆ ಸಮಾಧಾನ ಆಗೋವರೆಗೂ, ಅವ್ರಿಗೆ ನೆಮ್ಮದಿ ಸಿಗೋವರೆಗೂ ಹೊಡೆಸ್ಕೊಂಡೆ. ನಾನೇನು ಮಾತಾಡಿಲ್ಲ. ನಂತರ ಕಾಲಿಗೆ ಬಿದ್ದಂತೂ ನಮ್ಮಮ್ಮ ಹಿಂಗೆಲ್ಲ ಆಗ್ಬಿಟ್ಟಿದೆ, ನಿಮ್ಮ ಕಾಲಿಗೆ ಬೀಳ್ತೀವಿ, ಹಂಗೆ ಹಿಂಗೆ. ದೇವ್ರನ್ನ ನಂಬ್ತಿರೋ ಬಿಡ್ತಿರೋ ಯಾವನು ಬಂದಿಲ್ಲ ಸಪೋರ್ಟಿಗೆ, ನಮ್ಮ ಫ್ಯಾಮಿಲಿ ಬಿಟ್ಟರೆ. ಮತ್ತು ಸುಬ್ಬು ಸಿಸ್ ಅಂತ ಅದೇ ಹೇಳ್ತೀನಿ, ನಮ್ಮ ಅಕ್ಕ ತುಂಬ ಸಪೋರ್ಟಿಗೆ ಬಂದಳು. ತುಂಬ ಏನೋ ನಂಗೆ ಲೈಫೇ ಇಲ್ಲ ಅಂತ ಏನೇನೋ ಅವಳು ಸುಬ್ಬು ನನಗೆ ಅದರಿಂದ ಮೈಂಡಿಂದ ಆಚೆ ಬರಬೇಕು ಅಂತ ಪಾಪ ಎಲ್ಲೆಲ್ಲೋ ಕರ್ಕೊಂಡೋಗೋದು, ಮನೆಗೆ ಕರ್ಕೊಂಡೋಗೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆವಾಗಲೇ ನಾನು ಸ್ಮೋಕಿಗೆ ಅಡಿಕ್ಟ್ ಆಗಿದ್ದು, ಸಿಗ್ರೆಟಿಗೆ. ಅಲ್ಲಿವರೆಗೂ ನಾನು ಸ್ಮೋಕೇ ಅಷ್ಟು ಮಾಡ್ತಾ ಇರಲಿಲ್ಲ, ಹಂಗೆ ಸ್ಮೋಕೇ ಗೊತ್ತಿರಲಿಲ್ಲ. ಏನೋ ಯಾವಾಗಲೂ 6 ತಿಂಗಳಿಗೋ 3 ತಿಂಗಳಿಗೊಂದ್ಸಲ ಮಾಡ್ತಿದ್ದೆ. ಅವಾಗ ಆ್ಯಕ್ಚುಲಿ ಸ್ಮೋಕ್ ಮಾಡೋದನ್ನ ಕಲಿತೆ ತುಂಬ. ಬಟ್ ಈಗಲೂ ಹೇಳ್ತೀನಿ, ಡ್ರಿಂಕ್ಸ್ ಜಾಸ್ತಿ ಮಾಡಲ್ಲ, ಸ್ಮೋಕ್ ಮಾಡ್ತೀನಿ. ಆದರೆ ಏನಾದ್ರು ಬೇಜಾರು ಆಗಬೇಕು, ರೀಸನ್ ಇರಬೇಕಷ್ಟೆ. ಅದಾಯಿತು. ಅದಾದ ನಂತರ 1 ವೀಕ್ ಹಂಗೆ ನಾನು ಈಗ ಸತ್ತೋಗ್ಬಿಟ್ಟಿದ್ದಾರಲ್ಲ ಅವ್ರು, ನನ್ನ ಫಸ್ಟ್ ಲವರ್ ಏನಿದ್ರು ಅವ್ರು ನನಗೆ ಟೆಕ್ಸ್ಟ್ ಮಾಡಿದ್ರು, ಹಿಂಗೆ ಅಂತ ಹೇಳಿ. ಅದು ಫೋನ್ಪೇಯಲ್ಲಿ
ಹೋಗ್ಲಿ ಬಿಡು, ಅವನು ಎಲ್ಲ ಅವನ ಮೇಲೆ ಹಾಕೋತಿದ್ದಾನೆ, ಹೋಗಲಿ ಬಿಡು, ನಾನು ನಿನಗೆ ಮೋಸ ಮಾಡಿಲ್ಲ, ನಾನು ನಿನ್ನ ಜೊತೆ ಜಗಳ ಮಾಡಿಲ್ಲ, ನೀನು ನನ್ನ ಜೊತೆ ಬ್ರೇಕಪ್ ಆಗಿಲ್ಲ ಅಂದಿದ್ರೆ ಯಾಕಿದೆಲ್ಲ ಆಗ್ತಿತ್ತು, ಹೇಳ್ಬೇಕಂದ್ರೆ ಈ ನೆಗೆಟಿವಿಟಿಗೆ ನಾನೇ ಕಾರಣ, ನನ್ನ ಕ್ಷಮಿಸು ಅಂತ. ನನಗೆ ಆ್ಯಕ್ಚುಲಿ ಅವಾಗ ಯಾವುದಾದ್ರೂ ಒಂದು ಹಕ್ಕು ಸಿಕ್ಕಿದ್ರೆ ಸಾಕಾಗ್ತಿತ್ತು. ಅಂದರೆ ನನ್ನನ್ನು ಅರ್ಥ ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಹತ್ಕೊಂಡು ಏನೋ ಒಂದಷ್ಟು ನಿಮಗೆ ಗೊತ್ತಾಗಿರುತ್ತೆ ಯಾವ ಸಿಚುವೇಶನ್ ಅಂತೇಳಿ. ಅವ್ನು ಬಂದ ಮನೆಗೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಜೋರಾಗಿ ಹಗ್ ಮಾಡಿ ಜೋರಾಗಿ ಹತ್ತುಬಿಟ್ಟೆ. ಮನಸ್ಸು ಒಂಚೂರು ಭಾರ ಅನ್ನಿಸ್ತು. ಹೊರಗಡೆ ಹೋಗಿದ್ವಿ ಒಂದಷ್ಟು ದಿನ, ಆದರೂ ನಂಗೆ ಆ ಗುಂಗಿಂದ ಆಚೆನೇ ಬಂದಿಲ್ಲ. ಆ ಥರ ಅದೇ ಗುಂಗಲ್ಲೇ ಇರಬೇಕಾದ್ರೇ ನನಗೆ ಬಿಗ್ ಬಾಸ್ ಆಫರ್ ಬಂತು. ಮುಂದೆ ಏನು ಕತೆ ಅನ್ನೋಷ್ಟರಲ್ಲೇ ಬಿಗ್ ಬಾಸ್ ಆಫರ್ ಬಂತು. ಬಟ್ ನಾನು ಒಂದೇ ಮಾತು ಹೇಳಿದ್ದು, ನನಗಿಷ್ಟ ಅಲ್ಲ, ನನಗೆ ಬೇಡ ಅಂತ ಹೇಳಿ. ಬಟ್ ನನ್ನ ತಮ್ಮ ನಮ್ಮಮ್ಮ ತುಂಬ ನೆಗೆಟಿವ್ ಆಗಿದೆ, ತುಂಬ ತಪ್ಪು ತಿಳ್ಕೊಂಬಿಟ್ಟಿದ್ದಾರೆ. ಆ್ಯಕ್ಚುಲಿ ನಿನ್ನ ಹುಡುಗನಿಂದ ನೀನು ಮೋಸ ಹೋಗಿದ್ದು ನಿನ್ನ ಬಾಯ್ ಫ್ರೆಂಡಿಂದ, ಬಟ್ ಬೇರೆಯವರೆಲ್ಲ ಏನೋ ದುಡ್ಡಿಗೋಸ್ಕರ ಈ ಥರ ಮಾಡಿದ್ದಾಳೆ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಎಲ್ಲ ನೀನು ಪಾಸಿಟಿವ್ ಮಾಡ್ಕೊಬೇಕು ಅಂತ ಹೇಳಿ ಬಿಗ್ ಬಾಸ್ ಹೋಗು ಅಂತ ಅಂದರು. ಅದನ್ನು ಹೇಳ್ತೀನಿ ನಿಮಗೆ. ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಎಷ್ಟು ಆಟಾಡ್ಸಿದ್ದೀನಿ ಗೊತ್ತಾ. ಒಬ್ಬರು ನನಗೆ ಸತ್ಯ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರು. ಒಂದಿನ ಹಾಲು ಸಿಗ್ತೀನಿ, ಒಂದಿನ ಇಲ್ಲಿ ಸಿಗ್ತೀನಿ, ಒಂದಿನ ಆಯಿಲ್ ಹಾಕೊಂಡ್ಬಿಟ್ಟಿದ್ದೀನಿ, ಒಂದಿನ ಬೇಜಾರು, ನಂಗೆ ಸಿಗೋಕ್ಕಾಗಲ್ಲ ಅಂತ ತುಂಬ ಕಾಡಿಸ್ಬಿಟ್ಟಿದ್ದೀನಿ ಗೊತ್ತಾ. ನಾನು ಅವ್ರನ್ನ ಹೆಂಗೋ ಹಂಗೋ ಹಿಂಗೋ ಮಾಡಿ ಎಲ್ಲ ಫೈನಲಿ ಮೀಟ್ ಮಾಡಿದೆ. ಅಕ್ಕ ಅದೇ ಹೇಳಿದ್ನಲ್ಲ ಸುಬ್ಬು ಅಂತ, ಅವಳು, ನನ್ನ ತಮ್ಮ ನಮ್ಮಮ್ಮ ಮತ್ತು ನನ್ನ ಫಸ್ಟ್ ಬಾಯ್ ಫ್ರೆಂಡ್ ಎಲ್ಲರಿಗೂ ಮರ್ಯಾದೆ ಕೊಟ್ಟು ಎಲ್ಲರ ಮಾತುಗೂ ತೊಗೊಂಡು ಓಕೆ ಫೈನ್ ಅಂತ ಹೇಳಿ ಬಿಗ್ ಬಾಸ್ಗೆ ಎಂಟ್ರಿ ಕಾಲಿಟ್ಟೆ. ನಂಬ್ತಿರೋ ಬಿಡ್ತಿರೋ, ಶಾಪಿಂಗ್ ಮಾಡೋಕ್ಕೂ ನಾನು ಔಟ್ಸೈಡ್ ಹೋಗಿರಲಿಲ್ಲ ಆವಾಗ ಗೊತ್ತಾ, ಬರೀ ಆನ್ಲೈನ್. ನಂಗೆ ಒಂಥರ ಈಚೆಗಡೆ ಮುಖ ತೋರ್ಸೋಕ್ಕೆ ಇಷ್ಟ ಇರಲಿಲ್ಲ, ನನಗೇನು ಅಂತ ಗೊತ್ತಿರಲಿಲ್ಲ. ಅದಾಯಿತು. ನಂತರ ಬಿಗ್ ಬಾಸ್ಗೆ ಹೋದೆ. ಬಟ್ ಹೋಗೋಕ್ಕೂ ಮುಂಚೆ ಒಂದು ಬೇಜಾರು ಇರ್ತಿತ್ತು. ಏಕೆಂದರೆ ನನ್ನ ಲೈಫಿಗೆ ಆ ಟೈಮಲ್ಲಿ ನನಗೆ ಸಿಕ್ಕಿದೆ. ಆ ಬೇಜಾರಲ್ಲಿದ್ದಾಗ ಟೈಮಿಗೆ ನನಗೆ ಬ್ರೀಸು ನನ್ನ ಲೈಫಿಗೆ ಬಂದು ಡಾಗ್. ಅದು ಬಿಟ್ಟು ಎಷ್ಟು ಹಚ್ಕೊಂಡ್ಬಿಟ್ಟಿದೆ ಅಂದರೆ ನಂಗೆ ಯಾರೂ ಬೇಡ, ನನಗೆ ಅದೊಂದಿದ್ರೆ ಸಾಕು ನನ್ನ ಲೈಫ್ಗೆ ಅಂತ ಅನಿಸ್ಬಿಟ್ಟಿತ್ತು. ನನಗೆ ಅದು ಬಂದಿದ್ದು ನನಗೆ ಒಳ್ಳೇದಾಯಿತು. ನನಗೆ ಬಿಗ್ ಬಾಸ್ ಆಫರ್ ಕೂಡ ಬಂತು. ನಂತರ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಡಾಗ್ಸ್ಗಳನ್ನ ಬಿಗ್ ಬಾಸ್ ವೇದಿಕೆ ಮೇಲೆಲ್ಲ ಕರೆಸೋದೇ ಇಲ್ಲ. ಬಟ್ ನನಗೋಸ್ಕರ ನನಗೇನೇ ಕೇಳಿದ್ರು ನಾನು ಬ್ರೀಸು ಅಂತಲೇ ಇದ್ದ. ಬಿಗ್ ಬಾಸ್ ಸ್ಟೇಜ್ ಮೇಲೆಲ್ಲ ಫಸ್ಟ್ ಟೈಮ್ ನಾನು ಸುದೀಪ್ ಸರ್ನ ನೋಡಿಬಿಟ್ಟು MG ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರನ್ನ ಫಸ್ಟ್ ಟೈಮ್ ಹಗ್ ಮಾಡಿದಾಗ ಐ ಫೀಲ್ ಸೇಫ್ ಅಂತ ಅನಿಸ್ತು. ಒಂಥರ ತುಂಬ ಓವರ್ ಎಕ್ಸೈಟ್ ಕೂಡ ಆಗಿದೆ. ಯಾಕೆಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಹಗ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ಟೇಜ್ ಮೇಲೆ ಬ್ರೀಸನ್ನೆಲ್ಲ ಇಟ್ಕೊಂಡಿದ್ದು, ನಾನು ಬ್ರೀಸನ್ನ ಎತ್ಕೊಂಡು ಮಾತಾಡ್ಬೇಕಾದ್ರೆ ಸುದೀಪ್ ಸರ್ ನಂಗೆ ಮೈಕ್ ಹಿಡ್ದಿದ್ದು ಎಲ್ಲ ತುಂಬ ನೆನೆಸ್ಕೊಂಡೆ. ಎಲ್ಲರನ್ನೂ ಮಿಸ್ ಮಾಡಿಕೊಂಡೆ ಬಿಗ್ ಬಾಸ್ ಮನೆಗೆ ಹೋದೆ. ನಾನು ಏನು ಅಂದ್ಕೊಂಡಿದ್ದೆ ಅದೆಲ್ಲ ಮಾಡಿದೆ. ಆ್ಯಕ್ಚುಲಿ ನಾನು ನನ್ನ ಫಸ್ಟ್ ಲವರ್ ಇದ್ನಲ್ಲ, ಸತ್ತೋಗಿದ್ದಾರಲ್ಲ ಈಗ, ಅವ್ರನ್ನ ಬೇಬಿಮಾ ಅಂತ ಕರಿತಾ ಇದ್ದೆ. ಆ್ಯಕ್ಚುಲಿ ನನಗೇನು ಬೇಬಿಮಾ ಥರ ಫೀಲ್ ಆಗ್ತಿದ್ದ ಅದೇ ಥರ ನನಗೆ ರಾಕೇಶ್ ಅಡಿಗ ಸಿಗ್ತಾ ಫ್ರೆಂಡ್ಶಿಪ್ಪಲ್ಲಿ. ಸೇಮ್ ಇವನು ಹೆಂಗೆ ಮಾತಾಡ್ತಾನೆ, ಇವನು ಹೆಂಗೆ ನಡ್ಕೋತಾನೆ, ಇವನು ಹೆಂಗೆ ಅಡ್ವೈಸ್ ಮಾಡ್ತಾನೆ, ಪ್ರತಿಯೊಂದು ಇವರಿಬ್ರಿಗೂ ಏನೂ ಇಲ್ಲ, ಡಿಫ್ರೆನ್ಸೇ ಇಲ್ಲ, ಸೇಮ್ ಟು ಸೇಮ್ ಇಬ್ಬರೂ. ಸೊ ಹಂಗೆ ಆಗ್ತಿತ್ತು. ನಾನು ಎಷ್ಟೊಂದು ಸಲ ಹೇಳ್ತಿದ್ದೆ ಆಕೆಗೆ, ನಿಜ ನೀ ನನ್ನ ಬೇಬಿಮಾ ಥರ ಇದೆಯಾ, ಎಷ್ಟೊಂದು ಸಲ ಬೈದಿದ್ದೀನಿ, ನನ್ನ ಬೇಬಿಮಾ ಥರ ಪ್ರೀತಿನೇ ಕೊಡಲ್ಲ, ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ. ಅದಕ್ಕೆ ಅವ್ನು ಹೇಳ್ತಾ ಇದ್ದ, ಎಲ್ಲರೂ ನಿಮ್ಮ ಬೇಬಿಮಾ ಥರನೇ ಇರೋಕ್ಕಾಗಲ್ಲ, ಅದೇ ಥರ ಎಕ್ಸ್ಪೆಕ್ಟ್ ಮಾಡಿದ್ರು ಕೊಡೋಕ್ಕಾಗಲ್ಲ. ನಾನು ರಾಕೇಶ್ ಅಡಿಗ ಅದನ್ನ ಮರ್ತೋಗ್ಬಿಡ್ತೀನಿ. ಒಟ್ಟಲ್ಲಿ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್, ಒಂದು ಅಣ್ಣನ ಸ್ಥಾನದಲ್ಲಿ ವೆಲ್ ವಿಷರ್ ಆಗಿ ನನಗೆ ರಾಕಿ ಸಿಕ್ಕಿದ. ಅದೇ ಫ್ರೆಂಡ್ಶಿಪ್ನ ಆಚೆಗಡೆ ಬಂದ್ವಿ. ಬಟ್ ಒಂದು ಬೇಜಾರಾಯಿತು ಏನಪ್ಪ ಅಂದರೆ, ನಾನು ಆ್ಯಕ್ಚುಲಿ ಬಿಗ್ ಬಾಸಿಂದ TV ಸೀಸನ್ಗೆ ಹೋಗ್ತೀನಿ ಅಂತ 100ಗೆ 1000% ನನಗೆ ಕಾನ್ಫಿಡೆಂಟ್ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ನಂಗೆ ಅಲ್ಲಿ ನಿಜವಾಗ್ಲೂ ಗೊತ್ತಿಲ್ಲ, ಹೋಗೋಕ್ಕಾಗಿಲ್ಲ. ಮತ್ತೆ ಬೇಜಾರು ಅನ್ನೋದು ಸ್ಟಾರ್ಟ್ ಆಯಿತು. ಮತ್ತು ಅದು ಇದು ಅಂದ್ಕೊಂಡು ಅದೇ ಆಚೆಗಡೆ ತುಂಬ ಜನ ನನಗೋಸ್ಕರ ಇದ್ರಲ್ಲ, ತುಂಬ ಪಾಸಿಟಿವ್ ಆಗಿದ್ದಲ್ಲ. ಸೊ ಓಕೆ ಅಂತ ಮತ್ತೆ ಮೇಲೆ ಬಂದೆ. ಅಲ್ಲಿಂದ ಬಂದಿತ್ತು ಒಂದು 2-3 ಮಂತ್ಸ್ಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟು ವೆರಿಫೈಡ್ ಆಯಿತು.
ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಅದೇ ವೆರಿಫೈಡ್ ಖುಷಿಲೇನೆ ನಾನು ಎಲ್ಲರೂ ಔಟ್ ಆಫ್ ಕಂಟ್ರಿಗೆ ಹೋಗಬೇಕಲ್ಲ, ಅದು ನಮ್ಮ ಕನ್ನಡದವ್ರ ಇನ್ಫ್ಲೂಯೆನ್ಸರ್ ಯಾರು ಹೋಗಿರಬಾರ್ದು ಅಂತ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಮಾಲ್ಡೀವ್ಸ್ಗೆ ಹೋದೆ. ಎಲ್ಲ ಕಪಲ್ ಹೋದರೆ ನಾನು ನನ್ನ ಅಕ್ಕ ಇಬ್ಬರೂ ಹೋಗಿದ್ವಿ. ಸೊ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಮಾಲ್ಡೀವ್ಸಲ್ಲಿ. ಖುಷಿ ಆಯಿತು. ಅಲ್ಲಿ ಒಳ್ಳೆ ಸ್ವೀಟ್ ಮೆಮೊರಿ ಏನಪ್ಪ ಅಂತಂದರೆ ನನ್ನದು 1 ಮಿಲಿಯನ್ ಆಗಿದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲೇ ಮಾಲ್ಡೀವ್ಸಲ್ಲಿ. ಅದು ತುಂಬ ಸಿಕ್ಕಾಪಟ್ಟೆ ಅದೇ ಕ್ರೋರ್ವರೆಗೂ ವ್ಯೂಸ್ ಆಗಿದ್ದು, ನಂತರ 1 ಮಿಲಿಯನ್ ಆಗಿದ್ದು. ಅದು ಏನೋ ಒಂಥರ ಖುಷಿ ಖುಷಿ ಖುಷಿ. ಅಲ್ಲಿಂದ ಬಂದೆ ಅದೇ ಅದು ಪ್ರಮೋಷನ್ನು ಇದು ಆಟಗಳು ಅದೇ ಇತ್ತು. ಫಸ್ಟ್ ಲವ್ ಜೊತೆ ಆರಾಮಾಗಿ ನೆಮ್ಮದಿಯಾಗಿದ್ದೆ, ಖುಷಿಯಾಗಿದ್ವಿ. ಏನೋ ಒಂಥರ ನಾನು ಆಮೇಲೆ ಅವನ ಜೊತೆ ಇದೆ ನಂಗೆ ಏನೋ ಕಳ್ಕೊಂಡಿದ್ದೀನಿ ಅಂತಲೂ ಫೀಲ್ ಆಗ್ತಿರ್ಲಿಲ್ಲ. ಬಟ್ ಜಗಳಾಗ್ತಾನೆ ಇರ್ತಿತ್ತು, ಅದು ಇದು ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ನಂತರ ನನಗೆ ನನ್ನ ಲೈಫಲ್ಲಿ ಬಂದಿದ್ದು ಕಿಯಾ, ಇನ್ನೊಂದು ಡಾಗ್ ಬಂತು ನನ್ನ ಲೈಫಲ್ಲಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಯಾರ ಮನೇಲಿ ಡಾಗ್ ಇರುತ್ತಲ್ಲ ಅವ್ರ ಮನೇಲಿ ಜಾಸ್ತಿ ಯಾರು ಹುಷಾರು ತಪ್ಪಲ್ಲ, ಕಷ್ಟಗಳು ಬರಲ್ಲ ಅಂತ ನನಗನ್ಸುತ್ತೆ. ಏಕೆಂದರೆ ನಾನು 1 ಮಂತಿಗೆ ಒಂದ್ಸಲ ಏನಾದರೂ ನನಗೆ ಕಾಫ್ ಆಗೋದು, ಕೋಲ್ಡ್ ಆಗೋದು, ಒನ್ಸ್ ನಮ್ಗೆ ಕಾಫ್ ಆದರೆ ಕೋಲ್ಡು, ಫೀವರು ಪ್ರತಿಯೊಂದು ಜಾಸ್ತಿ ಆಗ್ತಿತ್ತು. ಅದು ಬಂದಿದ್ದು ನಮ್ಮ ಮನೆ ಡಾಗ್ಗಳು ನನಗೆ ಆಗದೇ ಇರ್ತಾ ಇರಲಿಲ್ಲ. ಕೆಲವೊಂದು ಸಲ ನಂಗೆ ಹೇಳಿದ್ನಲ್ಲ, ನಂಗೆ ಡ್ರಿಂಕ್ಸ್ ಆಗಲ್ಲ, ಡ್ರಿಂಕ್ಸ್ ಕುಡಿದ್ಬಿಡ್ತೀನ, ವಾಮಿಟ್ ಮಾಡಿಬಿಡ್ತೀನ, ಬೆಳಗ್ಗೆ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊತೀನ, ಇದೊಂದೇ ಹುಷಾರು ತಪ್ಪೋದು, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಅದೇ ಲೈಫಲ್ಲಿ ಇಷ್ಟೆಲ್ಲ ಆಯಿತು. ಬಟ್ ನಂಗೆ ಒಂದು ಆಸೆ ಇತ್ತು, ಕಾರ್ ತೊಗೊಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರ್ತಿತ್ತು. ಕಾರ್ ತೊಗೊಳಕ್ಕೆ ಆಗಿಲ್ಲ. ಎಲ್ಲ ಕಾರ್ ತೊಗೊಳಕ್ಕಾಗಿಲ್ಲ. ಫೈನಲಿ ಇವಾಗ ತೊಗೊತಾ ಇದ್ದೀನಿ. ಅಂದರೆ ಒಂದು ಬೇಜಾರಾಯಿತು ತುಂಬ. ಒಂದು 10-15 ಲಕ್ಷದವರೆಗೂ ದುಡ್ಡು ಕೊಟ್ಟು ಯಾಮಾರಿದ್ದೀನಿ. ಏನೋ ಅದೊಂಥರ ಅವೆಲ್ಲ ಹೇಳ್ಕೊಳಕ್ಕೆ ನನಗೆ ಅದೇನೋ ಒಂಥರ ನಂಗೆ ಮನಸ್ಸೇ ಬರ್ತಾ ಇಲ್ಲ. ನನ್ನ ಸುತ್ತಮುತ್ತ ಇರೋರಿಗೆ ಗೊತ್ತು ನಾನು ಎಷ್ಟು ಖರ್ಚು ಮಾಡಿದ್ದೀನಿ, ಏನು ಮಾಡಿದ್ದೀನಿ ಅಂತ ಹೇಳಿ. ಅಂದರೆ ಮನೆ ಕಟ್ಟಬೇಕು, ಮನೆ ತೊಗೊಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಬಟ್ ಆಗಿರಲಿಲ್ಲ. ನಾನು 2000ಇಂದ 2003ವರೆಗೂ ಎಷ್ಟೆಲ್ಲ ಅರ್ನ್ ಮಾಡಿದೆ ಎಲ್ಲದೂ ಕೂಡ ಹೋಗಿ ನಾನು ಸೈಟ್ ತೊಗೊಂಡೆ. 1-2 ಸೈಟ್ ತೊಗೊಂಡಿದ್ದೀನಿ. ಒಂದೆರಡು ಚೈನ್ ಇದೆ, 1-2 ಬ್ರೇಸ್ಲೆಟ್ ಇದೆ, 10-6 ಉಂಗುರಗಳಿದ್ದಾವೆ ಅಷ್ಟೇ. ಏನಿಲ್ಲ, ನಂದು ಅಂತ ಆಸ್ತಿ ಇರೋದೆ ನಂದು 2 ಕಿಯಾ ಬ್ರೀಸರ್. ಇಷ್ಟ ಆಯಿತು. ಎಲ್ಲರ ಲೈಫಲ್ಲೂ ಆಗೋ ಥರ ನನಗೂ ಬ್ರೇಕಪ್ ಆಗಿದೆ. ಕೆಲವೊಂದು ಹೇಳ್ತಾರೆ ಗೊತ್ತಾ, ಜೊತೇಲಿದ್ದೇ ಪ್ರೀತಿ ಅಲ್ಲ ಅಂತ ಹೇಳಿ. ಬಿಟ್ಕೊಟ್ಟು ತ್ಯಾಗ ಮಾಡಿದ್ರೂ ಅದು ಜೆನ್ಯೂನ್ ಪ್ರೀತಿ ಅಂತ ನಾನು ಅನ್ಕೊತೀನಿ. ಸೊ ಹಾಗೆ ಆಯಿತು ನಂದೂ. ಲವ್ ಸ್ಟೋರಿ ಹೇಳಿದ್ರೆ ಅದು ಒಂದಿನ ಬೇಕು, ದೇವರನಿಗೆ 1 ಅವರಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಒಂದೇನು ಗೊತ್ತಾ, ಇದ್ದಾಗ ಅವ್ರ ಬಗ್ಗೆ ಹೇಳಿದ್ರೆ ಓಕೆ, ಬಟ್ ಇಲ್ಲದೇ ಇದ್ದಾಗ ಅವ್ರ ಬಗ್ಗೆ ಹೇಳಿದ್ರೆ ಅದೊಂಥರ ಚೆನ್ನಾಗಿರಲ್ಲ ನನ್ನ ಪ್ರಕಾರ. ಅದಕ್ಕೆ ನಾನು ಜಾಸ್ತಿ ಹೇಳ್ತಾ ಇಲ್ಲ. ಇನ್ನೇನಿಲ್ಲ, ಹಿಂಗಿದ್ದೀನಿ. ಆಫ್ಟರ್ ಎಲ್ಲದೂ ಯಾರೆಷ್ಟೇ ಬೈದ್ರು, ಯಾರಿಗೇನೇ ಕಮೆಂಟ್ ಹಾಕಿದ್ರು ಐ ಡೋಂಟ್ ಕೇರ್. ಯಾಕೆಂದರೆ ನಾನೇನಂತ ನನಗೆ ಗೊತ್ತು, ಸೋನು ಏನಂತ ಸೋನಿಗೆ ಗೊತ್ತು. ಸೊ ತಲೆ ಕೆಡ್ಸ್ಕೊಳ್ಳೋದ. ಆ್ಯಂಡ್ ಇನ್ನೊಂದು ಹೇಳಬೇಕು, ಮರ್ತೋಗ್ಬಿಟ್ಟೆ, ಶಾಂಭವಿಯಿಂದ ಸೋನು ಹೇಗಾಯಿತು ಅಂತ ತುಂಬ ಜನ ಕ್ವಶನ್ ಇವತ್ತು ಸುದೀಪ್ ಸರು ಕೂಡ ಕೇಳಿದರು. ಅದು ಎಪಿಸೋಡಲ್ಲಿ ಇದೆಯಲ್ವ ನಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು 10th ಸ್ಟ್ಯಾಂಡರ್ಡ್ ಹೋಗರು ಶಾಂಭವಿ ಅಂತಲೇ ನನ್ನ ಹೆಸರು ಇದ್ದಿದ್ದು. ನನ್ನ ಆಧಾರ್ ಕಾರ್ಡ್ ವಿಷಯನ ಹೇಳ್ಬೇಕಲ್ಲ, 10th ಶಾಂಭವಿ ಅಂತಲೇ ಇದ್ದಿದ್ದು. ನನಗೆ ಯಾರೋ ಒಬ್ಬರು ಸೋನು ಅಂತ ಹೆಸರಿಟ್ಟರು. ಹಂಗೇನೋ ಗೊತ್ತಿಲ್ಲ, ಸೋನು ಅಂತಲೇ ಉಳ್ಕೊಂಡ್ಬಿಡ್ತೀವಿ. ಎಲ್ಲ ಸೋನು ಅಂತಲೇ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ನನ್ನ ಟಿಕ್ಟಾಕ್ ಐ ಡಿ ಕೂಡ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಡಿಪ್ಲೊಮೊ ಆದಮೇಲೆ ನಾನು ಟಿಕ್ಟಾಕ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಹೇಳ್ಬೇಕಂದ್ರೆ ನಾನು ಟಿಕ್ಟಾಕ್ ಜರ್ನಿ ಹೇಳಿಲ್ಲ ಅಲ್ಲ ನಿಮಗೆ. ಟಿಕ್ಟಾಕ್ ಅಕೌಂಟ್ನ ಓಪನ್ ಮಾಡಿದ್ದೆ. ಆಯ್ತು ಮಿಲಿಯನ್ ವ್ಯೂಸ್ ಬಂದ್ಬಿಡಿದೆ, ಹಿಂಗೆ ಅಂದ್ಕೊಂಡು ಓಪನ್ ಮಾಡಿದ್ದು ಹೇಳಬೇಕಂದ್ರೆ ಒಂದು ಡೇ ನೋಡಿದ್ರೆ ಒಂದು 10-15 ಲೈಕ್ಸ್ ಅಷ್ಟೇ. ಲೈಕ್ಸೇ ಇಲ್ಲ, ವ್ಯೂಸೇ ಇಲ್ಲ. ಇದೆಲ್ಲ ನನಗೆ ಸೆಟ್ ಆಗಲ್ಲಪ್ಪ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅಕೌಂಟ್ನ ಡಿಲೀಟ್ ಮಾಡಿಬಿಟ್ಟು ನಾರ್ಮಲ್ಲಿ ವೀಡಿಯೋಸ್ ನೋಡ್ತಾಯಿದ್ದೆ. ಲಾಗೌಟ್ ಆಗಿಬಿಡು ನಮ್ಮ ಅಕ್ಕನ ಫೋನಲ್ಲಿ ನೋಡ್ತಾಯಿದ್ದೆ. ನಮ್ಮ ಅಕ್ಕನ ಫೋನಲ್ಲಿ ನಂದು ವೀಡಿಯೋ ಟ್ರೆಂಡಿಂಗಲ್ಲಿ ಬಂದಿತ್ತು.
ಅದು ಯಾವ ಸಾಂಗ್ ಗೊತ್ತಾ ನಾನು ಮಾಡಿದ್ದು, ನನ್ನೊಮ್ಮೆ ನೋಡಿ ನನ್ನ ಗೀತ ಅಂತ ಒಂದು ಪುನೀತ್ ರಾಜ್ಕುಮಾರ್ ಸರ್ ಮತ್ತು ರಶ್ಮಿಕಾ ಮಂದಣ್ಣ ಅವ್ರದ್ದು ಒಂದು ಸಾಂಗ್ ಇದೆಯಲ್ಲ ಅದಕ್ಕೆ ಮಾಡಿದ್ದೆ. ಅದು ಟ್ರೆಂಡಿಂಗ್ ಆಗಿತ್ತು ಅಂತೇಳಿ ಆಮೇಲೆ ಮತ್ತೆ ಲಾಗಿನ್ ಆಗಿ ಹೇಳಿ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಅದು ಹಾಳಾದ್ದು ನನ್ನ ಬರ್ಡೇ ದಿನನೇ ಬ್ಯಾನ್ ಆಗಿಬಿಡ್ತು. ಅಲ್ಲಿವರೆಗೂ ನಂಗೆ ಇನ್ಸ್ಟಾಗ್ರಾಮ್ ಏನು ಅಂತಲೂ ಗೊತ್ತಿರಲಿಲ್ಲ. ನಂತರ ಇನ್ಸ್ಟಾಗ್ರಾಮ್ ಬಗ್ಗೆ ತಿಳ್ಕೊಂಡು ಇನ್ಸ್ಟಾಗ್ರಾಮ್ಗೆ ಜಾಯ್ನ್ ಆಗಿ ನನ್ನ ಕಷ್ಟಪಟ್ಟು 6 ವರ್ಷ ಕಷ್ಟಪಟ್ಟು ನನಗೆ 1.1 ಮಿಲಿಯನ್ ಫಾಲೋವರ್ಸ್ನ ಗಳಿಸ್ಕೊಂಡಿದ್ದೀನಿ. ಇವಾಗಲೂ ಮನಸ್ಸು ಬಿಟ್ಟು ಹೇಳ್ಕೊತೀನಿ, ಆಗ ಫಾಲೋವರ್ಸ್ ಆಗ್ತಿದ್ರು, ಈಗ ಯಾವುದೇ ಕಾರಣಕ್ಕೂ ಆಗ ತುಂಬ ಕಷ್ಟ ಇದೆ. ಅವಾಗ ಯಾರು ಇಷ್ಟು ಜನ ಇರಲಿಲ್ಲ, ಇನ್ಫ್ಲುಯೆನ್ಸರ್ಸ್ ಅದು ಇದು ಕ್ರಿಯೇಟರ್ಸ್ ಅಂತ. ಈಗ ಮನೇಲಿ ಇಬ್ಬಿಬ್ಬರು, ಮನೇಲಿ 3 ಜನ ಇನ್ಫ್ಲುಯೆನ್ಸರ್ ಕ್ರಿಯೇಟರ್ ಅಂತ ಉಟ್ಕೊಂಡಿದ್ದಾರೆ. ಆ್ಯಂಡ್ ಸೋ ಕಾಲ್ಡ್ ಇನ್ಫ್ಲುಯೆನ್ಸರ್ಸ್ ಇರ್ತಾರಲ್ಲ, ಎಷ್ಟೊಂದು ಜನ ಇಟ್ಕೋತಾರೆ, ನಾನೇ ಫಸ್ಟು, ನಾನೇ ಇದು, ನಾನೇ ಹೀಗೆ, ನಾನು ಹೈಯೆಸ್ಟ್ ಬಜೆಟ್ ತೊಗೋತೀನಿ, ನಾನು ಇದು ತೊಗೊತೀನಿ. ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತೀನಿ, ನನ್ನ ಪ್ರಕಾರ ತುಂಬ ದುಡ್ಡಿರೋರು ನನ್ನ ಹತ್ರ ದುಡ್ಡಿದೆ ಅಂತ ಹೇಳ್ಕೊಳ್ಳಲ್ಲ. ತುಂಬ ಹೈಯೆಸ್ಟು ಪ್ರಮೋಷನ್ಗೆ ದುಡ್ಡು ತೊಗೊಳ್ಳೋರು ನಾನು ಅಷ್ಟು ತೊಗೋತೀನಿ ಅಂತಲೂ ಹೇಳಲ್ಲ. ಸೊ ನನ್ನ ಪ್ರಕಾರ ಇದೆಲ್ಲ ಒಂದು ಗಿಮಿಕು, ಪ್ರಮೋಷನ್ಗಳು ಬರಲಿ ಅಂತ ಹೇಳಿ. ಎಷ್ಟೊಂದು ಜನ ನನಗೆ ಬಿಗ್ ಬಾಸ್ ಆಫರ್ ಬಂದಿತ್ತು ನಾನು ಹೋಗಿಲ್ಲ, ನಂಗೆ ಬಿಗ್ ಬಾಸ್ ಆಫರ್ ಬಂದಿತ್ತು ನಾನು ಹೋಗಿಲ್ಲ, ಎಲ್ಲ ಸುಳ್ಳು ಗೈಸ್. ಬಿಗ್ ಬಾಸ್ ಆಫರ್ ಬಂದರೆ ಯಾವ ನನ್ನ ಮಗ ಯಾವ ನನ್ನ ಮಗಳೂ ರಿಜೆಕ್ಟ್ ಮಾಡಲ್ಲ. ನಾನು ನೋಡಿದ್ದೀನಿ, ಕೋಟಿ ಕೊಟ್ಟರು ನಾನು ಬಿಗ್ ಬಾಸ್ಗೆ ಹೋಗಲ್ಲ ಅನ್ನೋರು ಬಿಗ್ ಬಾಸ್ಗೆ ಹೋಗಿ ಅಯ್ಯೋ ಬಿಗ್ ಬಾಸಲ್ಲಿ ನಾನು ಇನ್ನೂ ಇರಬೇಕಿತ್ತು ಅಂತ ಹತ್ಕೊಂಡು ಬಂದಿರೋರು ನಾನು ನೋಡಿದ್ದೀನಿ. ಸುಮ್ಮನೆ ಅವೆಲ್ಲ ಗಿಮಿಕ್ಕು, ನನ್ನ ಹೆಸರು ತಗೊಳ್ಳಿ, ನನ್ನ ಹೆಸರು ಗೊತ್ತಾಗಲಿ ಬಿಗ್ ಬಾಸ್ ಟೀಮ್ಗೆ ಅಂತ ಹೇಳಿ. ಇನ್ನೊಂದು ರೂಲ್ಸ್ ಇರುತ್ತೆ, ಬಿಗ್ ಬಾಸ್ ಆಫರ್ ಬಂದಿದ್ದರೆ ಅದನ್ನ ಯಾರಿಗೂ ಹೇಳಬಾರ್ದು ಆಯಿತಾ, ಅದೊಂದು ಇದ್ದೇ ಇರುತ್ತೆ. ಸುಮ್ಮನೆ ನಂಗೆ ಆಫರ್ ಬಂದಿತ್ತು, 2 ವರ್ಷ ಬಂದಿತ್ತು, ಈ 2 ವರ್ಷ ಬಂದಿತ್ತು, ಅವೆಲ್ಲ ಸುಳ್ಳು. ಬಟ್ ಒಂದಂತೂ ಕಟ್ಟಿಟ್ಟ ಬುದ್ಧಿ, ಬಿಗ್ ಬಾಸ್ ಆಫರ್ ಬಂದಿದ್ದರೆ ಯಾವ ಪೆಕ್ರ ನನ್ನ ಮಕ್ಳು ರಿಜೆಕ್ಟ್ ಮಾಡಲ್ಲ. ರಿಜೆಕ್ಟ್ ಮಾಡಿದ್ರೆ ಏನೋ ದೊಡ್ಡ ಹೀರೋಯಿನ್ ಇರ್ತಾರೆ, ಇಲ್ಲ ನಾನು ಇನ್ನು ಮುಂದೆ ಹೀರೋಯಿನ್ ಆಗೇ ಇರಬೇಕು, ಬೇಕಾದ್ರೆ ಮುಂದೆ ನೋಡೋಣ ಅನ್ನೋರಷ್ಟೇ. ಈ ನಮ್ಮಂಥವ್ರು ಇನ್ಫ್ಲುಯೆನ್ಸರ್ಸು, ಕಾಮನ್ ಮ್ಯಾನ್ ಅವರಿಗೆಲ್ಲ ಬಂದರೆ ಯಾರೂ ರಿಜೆಕ್ಟ್ ಮಾಡಲ್ಲ. ಸುಮ್ಮನೆ ಪೆಕ್ರಿಗಳ ಥರ ನಂಬ್ಕೊಂಬೇಡಿ ನೀವು, ರಿಯಾಲಿಟಿಲಿ ಬದುಕಿ ಇಷ್ಟೇ, ಇನ್ನೇನು ಹೇಳಲ್ಲ. ಆ್ಯಂಡ್ ನಾನು ಇನ್ನೊಂದು ಲಾಸ್ಟ್ ಹೇಳ್ಬಿಡ್ತೀನಿ, ನಾನು ಸೋನು ಮನ್ಸು ಮಾಡ್ಕೊಂಡು ಹೇಳ್ತೀನಿ. ತುಂಬ ಜನ ಹೇಳ್ತಿರ್ತಾರೆ ಸೋನುಗೆ 5-6 ಜನ ಲವರ್ಸ್ ಇರ್ತಾರೆ, ಎಲ್ಲರ ಹತ್ರನೂ ಅವಳು ಟೋಕನ್ ಹಾಕೋತಾಳೆ ಅಂತ. ಮನ್ಸು ಮುಟ್ಟಿ ಹೇಳ್ತೀನಿ, ಈ ಚೈನ್ ಮುಟ್ಕೊಂಡು ನನ್ನ ಇಷ್ಟಪಡೋ ಚಾಮುಂಡೇಶ್ವರಿ ತಾಯಿ ಮೇಲಾಣೆ, ರಾಯರ ಮೇಲಾಣೆ, ಇದುವರೆಗೂ ನಾನು ಒಬ್ಬರ ಹತ್ರ 1 ರೂಪಾಯಿ ತಿಂದಿಲ್ಲ, ಒಬ್ಬರ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ, ಯಾರ್ದೂ ದುಡ್ಡು ತಿಂದಿಲ್ಲ. ನನ್ನ ಹತ್ರ ಲಕ್ಷ ಇಸ್ಕೊಂಬಿಟ್ಟಿದ್ದಾರೆ, ಯಾವುದೂ ವಾಪಸ್ ಬಂದಿಲ್ಲ ಅದಂತ ಹೇಳಬಲ್ಲೆ. ಆ್ಯಂಡ್ ನಾನು ಯಾವ ಹುಡುಗರ ಲೈಫಲ್ಲೂ ಆಟ ಆಡಿಲ್ಲ. ನಂಗೆ ರೀಗ್ರೆಟೇ ಇಲ್ಲ, ಏಕೆಂದರೆ ನಾನು ಒಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀನ? ಇಲ್ಲ. ನನ್ನ ಬಗ್ಗೆ ಮಾತಾಡ್ದವ್ರಿಗೂ ನಾನು ಮಾತಾಡ್ತೀನ? ಇಲ್ಲ. ಯಾರಿಗಾರ ಮೋಸ ಮಾಡಿದ್ದೀನ? ಇಲ್ಲ. ಏನೂ ಇಲ್ಲ. ಪ್ರೌಡ್ ಫೀಲ್ ಇದೆ. ನಾನು ಈ ಲೈಫ್ನ ಎಂಜಾಯ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಇರುವಷ್ಟು ದಿನ. ಎಷ್ಟೋ ಹುಡುಗಿರು ಹೇಳ್ತಾರೆ, ನಿಜವಾ ನೀವು ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಎಸ್, ನಾನು ಇನ್ಸ್ಪಿರೇಷನ್. ಏಕೆ ಅಂತಂದರೆ ನನಗೆ ಆ ಥರ ಸಿಚುವೇಷನಲ್ಲಿ, ನಾನು ಸಾಯೋ ಥರ ಇದ್ದ ಸಿಚುವೇಷನಲ್ಲಿ ಇಲ್ಲ, ನಾನು ಬದುಕಬೇಕು, ನಾನು ಮಾಡಿರೋ ತಪ್ಪನ್ನ ತಿದ್ಕೊಂಡು ಬದುಕಬೇಕು. ಜನ ಯಾಕೆ ಸಂಶಯ ಶಮಿಸ್ತಾರೆ ಅಲ್ವಾ, ಅದನ್ನು ತಿದ್ಕೊಂಡು ಮತ್ತೆ ಆ ತಪ್ಪನ್ನ ಮಾಡಬಾರ್ದು ಅಂತ ಅಲ್ಲಿಂದ ಇಲ್ಲಿವರೆಗೂ ಒಂದು ಹುಡುಗರು ಸವಾಸ ಮಾಡಿಲ್ಲ, ಒಂದು ಹುಡುಗರು ಕಣ್ಣೆತ್ತು ನೋಡೋದು. ನಂಗೆ ಹುಡುಗರು ಅಂದ್ರೇ ಆಗಲ್ಲ, ನಂಗೆ ಒಂಥರ ಅಲರ್ಜಿ, ಹುಡುಗರು ಸವಾಸನೇ ಮಾಡಲ್ಲ ನಾನು. ಯಾವಾಗ ನನಗೆ ಆ ಥರ ಆಯಿತು ಸಾಕು, ಇರೋರ ಜೊತೆನೇ ಚೆನ್ನಾಗಿರ್ತೀನಿ. ನನಗೇನೋ ಹುಡುಗರುಗಳನ್ನ ನಂಬಬೇಕು, ಹುಡುಗರ ಜೊತೆ ವಿಡಿಯೋಸ್ ಮಾಡಬೇಕು ಅಂತ ನನಗೇನೋ ಅನ್ಸೋದಿಲ್ಲ. ಆ್ಯಂಡ್ ಸಿಂಗಲ್ ಆರ್ಮಿ ನಾನು, ಬೇರೆಯವ್ರ ಥರ ಎಲ್ಲ ಬೇರೆಯವ್ರ ಜೊತೆ ವಿಡಿಯೋಸ್ ಮಾಡ್ಕೊಂಡು ಫಾಲೋವರ್ಸ್ ಮಾಡ್ಕೊಂಡಿಲ್ಲ, ಕಂಟೆಂಟ್ ಮಾಡಿ ವಿಡಿಯೋಸ್ ಫಾಲೋವರ್ಸ್ ಮಾಡ್ಕೊಂಡಿಲ್ಲ. ಸಿಂಗಲ್ ಆರ್ಮಿ, ಸಿಂಗಲ್ ಆಗೇ ಬೆಳೆದಿದ್ದೀನಿ, ಸಿಂಗಲ್ ಆಗೇ ಇದ್ದೀನಿ. ಸ್ವಲ್ಪ ಯೂಟ್ಯೂಬಲ್ಲಿ ಲೈಕ್ಸು ವ್ಯೂಸು ಕಮ್ಮಿ ಆಗ್ಬೋದು, ಕಂಟೆಂಟ್ ಸಿಂಗಲ್ ಆಗಿ ಮಾಡ್ತೀನಲ್ಲ, ನಂದು ಒಬ್ಳದೇ ಎಷ್ಟು ಅಂತ ನೋಡ್ತೀರಾ. ಬಟ್ ಆದಷ್ಟು ನಿಮಗೆ ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ. ಇಷ್ಟಪಡೋರು ಲೈಕ್ಸ್, ಕಮೆಂಟ್ಸ್, ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡಿ. ಇಷ್ಟ ಇಲ್ಲದವ್ರಿಗೆ ನಾವು ಏನು ಹೇಳಿದ್ರು ಅದು ತಪ್ಪು. ನಾವು ಏನು ತಲೆಗೆ ಹಾಕಿದ್ರು ಕೂರಲ್ಲ ಅವ್ರ ತಲೆಗೆ, ಏಕೆಂದ್ರೆ ಅವ್ರ ಮೈಂಡಿಗೆ ಹಿಂಗೆ ಆಗ್ಬಿಟ್ಟಿರುತ್ತೆ, ಇದು ಇವ್ರು ಹಿಂಗೇನೆ, ಇವ್ರು ಚೇಂಜ್ ಆಗಲ್ಲ, ಅವ್ರ ಮೈಂಡ್ಸೆಟ್ ಚೇಂಜ್ ಆಗಲ್ಲ. ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಬಿಟ್ಬಿಡ್ಬೇಕು, ಹೆಂಗಾದ್ರೂ ಮಾಡ್ಕೊಂಬಿಡಿ ಅಂತ ಹೇಳಿ. ಸೊ ಹೀಗೆ ಹೇಳಿ, ನಾನು ಬದುಕ್ತಾ ಇರೋ ರೀತಿ ಒಳ್ಳೆಯದೇ ರೀತಿ ಅಲ್ವಾ. ಎಲ್ಲರೂ ತಪ್ಪು ಮಾಡ್ತಾರೆ, ಆ ತಪ್ಪನ್ನ ತಿದ್ಕೊಂಡು ಆರಾಮಾಗಿ ಲೈಫ್ ಲೀಡ್ ಮಾಡಿ, ಯಾವುದೇ ಥರ ಬ್ಯಾಡ್ ಡಿಸಿಷನ್ ತೊಗೊಬೇಡಿ. ಆ್ಯಂಡ್ ನೀವು ಒಂದು ಮಾತು ಹೇಳ್ತೀನಿ,
ಖುಷಿಯಲ್ಲಿದ್ದಾಗ ಯಾರಿಗೂ ಪ್ರಾಮಿಸ್ ಮಾಡಬೇಡಿ, ದುಃಖದಲ್ಲಿದ್ದಾಗ ಯಾವುದೇ ಥರ ನಿರ್ಧಾರ ತಗೊಬೇಡಿ. ಇವೆರಡಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ ಗೈಸ್. ಖುಷಿಯಲ್ಲಿದ್ದಾಗ ಪ್ರಾಮಿಸ್ ಮಾಡಬೇಡಿ, ದುಃಖದಲ್ಲಿದ್ದಾಗ ಯಾವುದೇ ಥರ ತಪ್ಪು ನಿರ್ಧಾರ ತಗೊಬೇಡಿ. ಇವೆರಡರಿಂದನೇ ನಿಮ್ಮ ಲೈಫು ಮುಂದೆ ಹಿಂದೆನಾ ಅಂತ ನಿಜವಾಗ್ಲೂ ಅವಾಗಲೇ ಗೊತ್ತಾಗೋದು. ನಾನು ಎಕ್ಸ್ಪೀರಿಯನ್ಸ್ ಆಗಿರೋದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದು ನಿಮ್ಮ ಪ್ರೀತಿಯ ಸೋನು. ಅಯ್ಯೋ ಒಂದು ನಿಮಿಷ ನನ್ನ ಆಧಾರ್ ಕಾರ್ಡಲ್ಲಿ ಹೇಗೆ ನನ್ನ ಡೇಟ್ ಆಫ್ ಬರ್ತ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನಾನು ಕಾಲೇಜಿಗೆ ಸೇರಬೇಕಾದ್ರೆ ತುಂಬ ಚಿಕ್ಕ ಹುಡುಗಿ, ಏನೂ ಏಜ್ ಆಗಿರಲಿಲ್ಲ, ಕಾಲೇಜ್ಗೆ ಸೇರಿಸ್ಕೊತಾ ಇರಲಿಲ್ಲ. ಆವಾಗ ಆ್ಯಕ್ಚುಲಿ ನಂದು ಏನಿದೆ ಏಜ್, ಅದೇ ಹೇಳಿದ್ನಲ್ಲ ಬೇಗ ಸ್ಕೂಲಿಗೆ ಸೇರಿಸ್ಬಿಟ್ಟಿದ್ರು ಅಂತೇಳಿ. ಸೊ ಅವಾಗೆಲ್ಲ ಡೇಟ್ ಆಫ್ ಬರ್ತ್ ಅದು ಇದು ಎಲ್ಲ ಚೇಂಜ್ ಮಾಡಿ ನಂದು ಅದಕ್ಕೆ ಆಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಂದು ಒರಿಜಿನಲ್ ಡೇಟ್ ಬಂದುಬಿಟ್ಟು June 30, 1999 ಬಾರ್ನ್. ನಾನು ಇಷ್ಟು ದಿನ 2000 ಅನ್ಕೊಂಬಿಟ್ಟಿದ್ದೆ. ಇಲ್ಲ, ನಮ್ಮಮ್ಮ 99 ಅಂತ ಹೇಳಿದ್ರು. ನಾನು 99, ನಮ್ಮಕ್ಕ 97, ನನ್ನ ತಮ್ಮ 2001, 2002. ನನ್ನ ತಮ್ಮನಿಗೂ ನನಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೊ ಇದಾಗಿತ್ತು ಇವತ್ತಿನ ಸೋನು ಎಪಿಸೋಡ್. ಐ ಹೋಪ್ ನೀವು ಈ ಒಂದು ಎಪಿಸೋಡ್ನ ಎಂಜಾಯ್ ಮಾಡಿರ್ತೀರಾ ಅಂತ. ನಾನು ಯಾಕೆ ಹಿಂಗೆ ಕೂತಿದ್ದೀನಿ ಅಂದರೆ, ಇದು ಸ್ವಲ್ಪ ನೋಡಿ ಇಷ್ಟು ಇದು ಶಾರ್ಟ್ಸ್ ತುಂಬ ಶಾರ್ಟ್ ಇದೆ. ಸೊ ಹಾಗಾಗಿ ಲಾಟ್ಸ್ ಆಫ್ ಲವ್. ನಾನು ನಿಮ್ಮ ಪ್ರೀತಿಯ ಸೋನು. ನನ್ನ ಲೈಫಲ್ಲಿ ಏನೇನೈತೆ ಎಲ್ಲ ನಿಮಗೆ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮಿಷ್ಟ. ಆದರೆ ವಿಡಿಯೋನ ಶೇರ್ ಮಾಡಿ, ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಹಾಕ್ಬೇಡಿ. ಚಾ